ಎಲ್ಲ ಅಂಗಕರಣಗಳ ಕಳೆದು ಲಿಂಗಕರಣಗಳ ಮಾಡಿದ ಸದ್ಗುರುವಿಗೆ ನಮೋ ನಮೋ ಎಂಬೆನಯ್ಯ ಖಂಡೇಶ್ವ ಎಂಬೆನಯ್ಯ ಖಂಡೇಶ್ವರ. ನನ್ನ ಅನಂತ ಪ್ರಣಾಮಗಳನ್ನು ಹೇಳಿ ಮೂಡಿ ಪೂಜ್ಯರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ ಜಡೆ ಹಿರೇಮಠದ ಶ್ರೀ ಅಮರೇಶ್ವರ ದೇಶಿಗರಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸಿ ಇಂದಿನ ಈ ಹೊಸ ವರ್ಷದ ವಿಶಿಷ್ಟವಾದ ಈ ಹೊಸ ವರ್ಷದ ಸ್ವಾಗತ ಸಲುವಾಗಿ ಸತ್ಸಂಗಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲ ಕೂಡ ಶರಣಾರ್ಥಿ. 31 ಡಿಸೆಂಬರ್ ಇದು ವರ್ಷದ ಕೊನೆಯ ದಿನ. ಹೊಸ ವರ್ಷದ ಸ್ವಾಗತ ಮಾಡುವುದು ಇದು ಪಾಶ್ಚಿಮಾತ್ಯರ ಪದ್ಧತಿ. ಆದರೂ ಕೂಡ ನಮ್ಮ ಜನರನ್ನು ಈ ಒಂದು ಸತ್ಸಂಗದ ಕಡೆಗೆ ತರಲು ಯಾವ ರೀತಿಯಾಗಿ ಯುಗಾದಿಯ ಒಂದು ಹೊಸ ಹಬ್ಬದ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಗುಳ್ಳಾಮನವರ ಮನೆಯಲ್ಲಿ ನಡೆಯುತ್ತದೆ, ಅದೇ ರೀತಿಯಾಗಿ ಇವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂತ ಬಂದಿದ್ದಾರೆ. ಅದರ ನಿಮಿತ್ತವಾಗಿ ತಮ್ಮೆಲ್ಲ ಆತ್ಮೀಯರನ್ನು ಕರೆಸಿ ಇಡೀ ಜಗತ್ತೇ ಒಂದು ರೀತಿಯಲ್ಲಿ ಈ ಸ್ವಾಗತವನ್ನು ಹೊಸ ವರ್ಷ ಸ್ವಾಗತವನ್ನು ನೆರವೇರಿಸುತ್ತಿರುವಾಗ ಇಲ್ಲಿ ನಡೆಯುತ್ತಿರುವುದೊಂದು ವಿಶಿಷ್ಟವಾದ ಕಾರ್ಯಕ್ರಮ ನಡೆಯುತ್ತಾ ಇದೆ. ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಮಾನವೀಯ ಪರಿವಾರದ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಯಾವಾಗಲೂ ಬದಲಾವಣೆಯನ್ನು ಕೂಟದಿಂದ ಮಾಡಿ ಒಳ್ಳೆ ಮಾರ್ಗಕ್ಕೆ ಒಳ್ಳೆ ಮಾರ್ಗವನ್ನು ನಮಗೆ ತೋರಿಸುವ ಸಲುವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಇಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ಶ್ರೀ ದಶಣ್ಣವಾಣಿಯವರು ಬಹಳಷ್ಟು ಪರಿಶ್ರಮ ವಹಿಸಿ ತಮ್ಮೆಲ್ಲ ಆತ್ಮೀಯರಿಗೆಲ್ಲ ಕರೆಸಿ ಎಲ್ಲ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲೆಲ್ಲ ಪ್ರತಿ ವರ್ಷ ಅರೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಶ್ರೀ ಅಮರೇಶ್ವರ ದೇಶಿಕರು ಈ ಸಭೆಗೆ ಮಾರ್ಗದರ್ಶನ ಮಾಡಬೇಕೆಂದು ಕೇಳಿ ನಮಗೆಲ್ಲ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಈ ಅಲ್ಪ ಸೇವೆಯನ್ನು ಗುರುಗಳ ಪಾಲ್ಗೊಳ್ಳುತ್ತೇನೆ. ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ಯತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪ್ರಾತಸ್ಮರಣೀಯರು, ತ್ರಿಕಾಲವಂದಿರು, ಮೌನ ಯೋಗಿಗಳು ಆಗಿರುವಂತಹ ಪರಮ ಪೂಜ್ಯ ಗುರುದೇವರ ಪದತಲದಲ್ಲಿ ನತಮಸ್ತಕನಾಗಿ ಆತ್ಮೀಯರಾದ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಯವರಲ್ಲಿ ಶರಣೆಂದು ಈ ಹೊಸ ಇಸ್ವಿಯ ಆಗಮನಕ್ಕೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇಲ್ಲಿಗೆ ಬಂದಿರುವಂತಹ ಎಲ್ಲ ಶರಣ ಬಂಧುಗಳಲ್ಲಿ ಅಭಿವಂದಿಸಿ, ಮಾತೆಯರೇ, ಮಕ್ಕಳೇ, ಸಭೆಗೆ ಮಾರ್ಗದರ್ಶನ ಮಾಡೋಕೆ ದೊಡ್ಡವರಲ್ಲ ನಾವು. ನಮ್ಮ ಶಿವಾನಂದ ಬಿರಾದಾರ್ ಹೇಳಿದ್ರು ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ. ನನ್ನ शुरू से करके स्टार्ट कर देते हैं. ಅನಿಸಿಕೆಗಳನ್ನ ಗುರುಗಳಿಂದ ನಾನೇನ್ ತಿಳ್ಕೊಂಡಿದ್ದೇನೆ ಅನ್ನೋದ್ರ ಬಗ್ಗೆ ಒಂದು 4 ವಿಚಾರಗಳನ್ನ ನಿಮ್ಮ ಮುಂದೆ ನಿವೇದನೆ ಮಾಡೋದಕ್ಕೆ ಬಯಸ್ತೇನೆ. ಬಹುಶಃ ಇದೇ ವೇದಿಕೆಯಲ್ಲಿ ಹೋದ ವರ್ಷ ನಾವೆಲ್ಲ ವಿಚಾರ ಮಾಡಿದ್ವಿ. ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಫೆಬ್ರವರಿ 14ರಿಂದ
ನಾವು ಕೂಡ ಪ್ರಾರ್ಥನೆ ಯಾರಿಗಾಗಿ ಪ್ರಾರ್ಥನೆ, ಯಾರನ್ನ ಕುರಿತು ಪ್ರಾರ್ಥನೆ, ನೀವೇನು ಈಗೆಲ್ಲರೂ ಕೂಡಿದಿರಲ್ಲ, ನಿಮಗಾಗಿ ಪ್ರಾರ್ಥನೆ. ಪ್ರಾರ್ಥನೆಯನ್ನು ಯಾರೇ ಸಲ್ಲಿಸೋದು? ಶಿವನಿಗೆ ಸಲ್ಲಿಸೋದು, ಪರಮಾತ್ಮನಿಗೆ ಸಲ್ಲಿಸ್ತಕ್ಕಂಥ. ಯಾಕಪ್ಪ ಅಂತಂದ್ರೆ ಇವತ್ತು 2007ನೇ ಇಸ್ವಿ 2008ನೇ ಇಸ್ವಿ ಪ್ರಾರಂಭವಾಯಿತು. ಈ ದಿನದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಿದ್ರಿ, ಏನೇನ್ ಮಾಡ್ತಿದ್ರಿ, ಸ್ವಲ್ಪ ಕಲ್ಪನೆ ಮಾಡ್ಕೊಳ್ರಿ. ಮಾಡ್ತಿದ್ರೆ ಇಲ್ಲ, ಜಾಗದೊಳಗೆ ಇರ್ತಿದ್ರಿ, ಏನೇನೋ ಮಾಡ್ತಿದ್ರಿ, ಮಾಡಬಾರ್ದು ಮಾಡ್ತಾ ಇದ್ರಿ, ಏನೇನೋ. ಅದನ್ನೆಲ್ಲ ಬಿಟ್ಟು ಇವತ್ತಿನ ದಿವಸ ಈ ಸತ್ಸಂಗಕ್ಕೆ ತಂದಿರಲ್ಲ, ಅದರ ಸಲುವಾಗಿ ನಿಮಗಾಗಿ, ನಿಮ್ಮ ಸಲುವಾಗಿ ಪ್ರಾರ್ಥನೆ. ಇನ್ನೊಂದು ಪ್ರಾರ್ಥನೆ ಯಾರಿಗಪ್ಪ ಅಂತಂದ್ರೆ ಇದನ್ನೆಲ್ಲ ಒದಗಿಸಿಕೊಟ್ಟಂತಹ ವ್ಯಕ್ತಿಗಳಿಗೆ ಶಿವನಲ್ಲಿ ಕುರಿತು ಪ್ರಾರ್ಥನೆ ಮಾಡೋದು. ಇವರಿಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ತಿಳ್ಕೊಂಡು ಮೊದಲು ಪ್ರಾರ್ಥನೆಯನ್ನು ಮಾಡಿ ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಿ, ಎಷ್ಟೆಷ್ಟು ಕಷ್ಟಪಟ್ಟು ಬಂದಿದ್ದೀರಿ, ಎಷ್ಟು ತ್ರಾಸ ತೆಗೆದುಕೊಂಡು ಬಂದಿದ್ದೀರಿ, ಯಾತಕ್ಕಾಗಿ ಒಂದು ಸತ್ಸಂಗಕ್ಕಾಗಿ. ಈ ಸತ್ಸಂಗ ಸಿಗೋದು ಬಹಳ ಕಷ್ಟ. ಇದರಲ್ಲಿ ಭಾಗಿಯಾಗಬೇಕಾದ್ರೂ ಸಹಿತ ಅದು ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಬೇಕಾಗ್ತದೆ. ಅದೇ ರೀತಿ ಮಾನ್ಯ ಟೊಂಟೇಶ್ ಅವರು, ಸರೋಜಮ್ಮ ಅವರು, ಅವ್ರ ಬಳಗದವರೆಲ್ಲರೂ ಈ ಒಂದು ಸತ್ಸಂಗಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟು ನಿಮ್ಮನ್ನೆಲ್ಲ ಕರೆಸ್ಕೊಳ್ತಾರೆ. ಎಷ್ಟೋ ಜನರಿಗೆ ಎಷ್ಟೇ ದೂರದಿದ್ರೂ ಸಹಿತ ಅವರ ಆತ್ಮೀಯ ಕರೆಗೆ ನೀವೆಲ್ಲ ಹೋಗ್ಬಿಟ್ಟು ಬರ್ತಾ ಇದ್ದೀರಿ, ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅಂದ್ರೆ ಇವತ್ತು ಹೊಸ ಇಸ್ವಿ ಪ್ರಾರಂಭವಾಗಿದೆ. ಹೊಸ ಇಸ್ವಿ ಪ್ರಾರಂಭವಾಗಿದೆ ಅಂತಂದ್ರೆ ಎಲ್ಲರಿಗೂ ಶಿವನು ಒಳ್ಳೇದು ಮಾಡಲಿ, ಹೊಸ ಇಸ್ವಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತೋಡ್ಕೊಂಡು ಮೊದಲು ಹಾರೈಸಿ ಈ ಪ್ರಾರ್ಥನೆಯನ್ನು ಸಲ್ಲಿಸಿ ಮುಂದೆ ಇಲ್ಲಿವರೆಗೂ ನೀವು ಕೇಳಿದ್ರಿ. ಮೊದಲು ಗುರುವಿನ ಬಗ್ಗೆ ಪ್ರಾರ್ಥನೆ ಮಾಡಿದ್ರು, ಆ ನಂತರ ಗುರುವಿನ ಬಗ್ಗೆ ಉಪನ್ಯಾಸ ಕೇಳಿದ್ರಿ. ಒಂದೇ ಮಾತುಗಳು ಹೇಳ್ಬೇಕು ಅಂತಂದ್ರೆ ಗುರುವಿಗೆ ಅಂತ ದೊಡ್ಡವರು ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾರೋ ಹೇಳಿದ ಮಾತಲ್ಲ, ವೇದ ಆಗಮ ಸ್ಮೃತಿ ಏನೇನಿದಾವೆ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳ್ತದೆ. ನ ಗುರು ಅಧಿಕಂ, ಗುರುವಿಗಿಂತಲೂ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ. ಅಂಥ ಗುರುವನ್ನ ನಾವು ಎಷ್ಟೇ ರೀತಿಯಿಂದ ಇದನ್ನು ಸಹಿತ ಪ್ರತಿಯೊಬ್ಬರಿಗೂ ಜೀವನದಲ್ಲಿ
ಮುಟ್ಟಬೇಕು ಅನ್ನುವಂಥ ಭಾವನೆ ಇಟ್ಟುಕೊಂಡು ಹೋದ್ರೆ ಹಿಂದೆ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುನೇ ಇರಬೇಕು. ಬರೀ ಗುರಿ ಇತ್ತು ಗುರು ಇರಲಿಲ್ಲ ಅಂತಂದ್ರೆ ಯಾವುದು ನಡೆಯಂಗಿಲ್ಲ. ಎಲ್ಲ ಜೀವನ ಅಲ್ಲೋಲು ಕಲ್ಲೋಲವಾಗ್ತಕ್ಕಂಥದ್ದಾಗ್ತದೆ. ಅದರ ಸಲುವಾಗಿ ನಾವು ಎಷ್ಟೇ ದೊಡ್ಡವರಾದ್ರೂ ಸಹಿತ ಒಬ್ಬ ಗುರು ಅಂತಕ್ಕಂಥವನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೇಕೇ ಬೇಕಾಗ್ತದೆ. ಆ ಗುರುವನ್ನು ಆಶ್ರಯಿಸಿ ನಾವು ನಡೆದುಕೊಂಡಾಗ ಮಾತ್ರ, ಈಗ ಇಲ್ಲಿವರೆಗೂ ಹೇಳಿದ್ರು, ಕಥೆ ರೂಪದವರು ನಿಮಗೆ ಹೇಳಿದ್ರು, ಅನೇಕ ಉದಾಹರಣೆಗಳನ್ನ ಕೊಟ್ಟು ಹೇಳಿದ್ರು. ಗುರುವಿನ ಅವಶ್ಯಕತೆ ನಮ್ಗೆ ಎಷ್ಟಿದೆ, ನಾವು ಗುರುವಿನ ಬಗ್ಗೆ ಎಷ್ಟು ಶ್ರದ್ಧೆ ಇಡ್ತಾ ಇದ್ದೇವೆ, ಎಷ್ಟು ನಿಷ್ಠೆ ಇಟ್ಕೊಳ್ತಾ ಇದ್ದೇವೆ. ಯಾವುದೇ ಗುರುವನ್ನ ನಂಬಿಕೊಡ್ರಿ ನೀವು, ಇಂಥ ಗುರುಗಳು ಅಂತಲ್ಲ, ನಿಮ್ಮ ಮನಸ್ಸಿಗೆ ಬಂದಂಥ ಗುರುಗಳನ್ನ ನೀವು ಆಶ್ರಯಿಸ್ಕೊಡ್ರಿ. ಆದ್ರೆ ಅವರಲ್ಲಿ ಪೂರ್ಣ ಶ್ರದ್ಧೆ ಇಟ್ರಿ, ಪೂರ್ಣ ವಿಶ್ವಾಸ ಇಟ್ರಿ. ಪೂರ್ಣ ವಿಶ್ವಾಸ ಇಟ್ರಿ ಅಂತಂದ್ರೆ ಅದರಿಂದ ನಿಮಗೆ ಫಲ ಸಿಕ್ಕೇ ಸಿಗ್ತದೆ. ಆ ವಿಶ್ವಾಸ ಇಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಎಂದು ಎಲ್ಲಿ ಹೋದ್ರೂ ಸಹಿತ ಫಲ ಸಿಗೋದು, ಏನೋ ಪ್ರಯೋಜನ ಆಗೋದು. ಸುಮ್ಮನೆ ಅದು ಅಗಸರ ನಾಯಿ ಇದ್ದಂಗ. ಅಂದ್ರೆ ಅತ್ತಾಗ ನೀರನ್ನು ಕಾಣಂಗಿಲ್ಲ, ಇತ್ತ ಮನೆಯನ್ನು ಕಾಣಂಗಿಲ್ಲ ನಾಯಿ. ಹಂಗಾಗ್ತದೆ. ಆ ರೀತಿ ನಮ್ಮ ಜೀವನ ಆಗಬಾರದು. ಗುರುವನ್ನ ಆಶ್ರಯಿಸಿ ಗುರು ಏನ್ ಹೇಳ್ತಾರೆ. ಇವತ್ತು ಇಷ್ಟೆಲ್ಲ ಜನರು ಬಂದಿರೆ, ಇದೆಲ್ಲ ಮುಗಿದ ನಂತರ ನೀವೆಲ್ಲ ನಿಮ್ಮ ಸ್ಥಾನಕ್ಕೆ ಹೋಗ್ತಾರೆ, ಜಾಗಕ್ಕೆ ಹೋಗ್ತಾರೆ. ಯಾರು ಕೇಳಿದ್ರೆ ಏನ್ ಹೇಳಿದ್ರೆ ಹಿಂಗ್ ಕರೀತಾರೆ. ಏನ್ ಮಾಡಿದ್ರು ಅಜ್ಜ ಅವ್ರ ಭಾಷಣ ಏನ್ ಮಾಡಿದ್ರು? ಬಹಳ ಚಲೋ ಏನ್ ಮಾಡಿದ್ರು? ಬಹಳ ಚಲೋ. ಏನ್ ಚಲೋ ಮಾಡಿದ್ರು? ಒಂದರ ತೋರ್ಕೊಂತೀರಿ. ನಮ್ ದೇಶಕರು ಹೇಳ್ದಂಗ ನಿಮ್ ಹೋಸರನ್ನ ಹೇಳಿದೆ, ಮಾತು ಸೇತುವೆ ಆಗಬಾರದು, ಅಣೆಕಟ್ಟಾಗಬೇಕು. ಸೇತುವೆ ಇತ್ತು ಅಂತಂದ್ರೆ ಬ್ರಿಡ್ಜ್. ಬ್ರಿಡ್ಜ್ ಎಷ್ಟೇ ನೀರು ಬಂದ್ರೆ ಏನಾಗ್ತದೆ, ಈ ಕಡೆಯಿಂದ ಒಂದು ಈ ಕಡೆ ಹೋಗ್ಬಿಡ್ತದೆ ನೀರು. ಅದೇ ಅಣೆಕಟ್ಟಾಯ್ತು ಅಂತಂದ್ರೆ, ಡ್ಯಾಮ್ ಆಯ್ತು ಅಂತಂದ್ರೆ, ಅಡ್ಡಗಟ್ಟಿ ಕಟ್ಟಿದ್ವಿ ಅಂತಂದ್ರೆ ನೀರು ನಿಲ್ತದೆ, ಅದು ಉಪಯೋಗ ಆಗ್ತದೆ. ಹಂಗ ಕೇಳಿದಂಥ ಮಾತುಗಳನ್ನ ಇಲ್ಲೇ ಕೇಳಿ ಇಲ್ಲೇ ಬಿಟ್ಟು ಹೋಗ್ರ. ಬಹಳಷ್ಟು ಸರಿ ಬಹಳಷ್ಟು ಜನರು ಎಲ್ಲರಿಗೂ ಹೇಳ್ತೇವೆ ಏನಂತ, ಗುರುಪದೇಶ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಹೇಳ್ತೇವೆ. ಆದ್ರೆ ಒಂದಾದ್ರೂ ನಾವು ಯಾರಾದ್ರೂ ಆಚರಣೆ ಮಾಡಿದ್ದೇವೆ? ನೀವು ವಿಚಾರ ಮಾಡ್ಕೊಳ್ಳಿ. ಅವ್ರು ಅನೇಕ ಇದನ್ನು ಹೇಳಿದ್ದಾರೆ. ಏನಂತ ಏನ್ ಹೇಳಿದ್ದಾರೆ? ದುರಿತ ಕರ್ಮವನಲ್ಲದಿರು, ಪುಣ್ಯವನ್ನೇ ಮಾಡು, ಹರ ನಡಿವಿಡಿ, ಶಾಂತರೊಡನಾಡು, ಕರುಣವಿರಲಿ ಜೀವರೊಳು. ಇದ್ರಂಗೆ ಎಲ್ಲ ಹೇಳ್ಕೊಂತ ಬಂದ್ರು. ಬಂದೆಡರಿ ಗಂಜಬೇಡ, ಎಂಥ ಪ್ರಸಂಗ ಬಂದ್ರು ಹೆದರಬೇಡ, ಧೈರ್ಯದಿಂದಿರು, ನೀತಿವಿಧನಾಗು. ಒಂದು ರೀತಿಯಿಂದಲ್ಲ, ಎಲ್ಲಾ ರೀತಿಯಿಂದ ಹೇಳಿದ್ರು ಸಹಿತ ನಾವು ಎಷ್ಟು ಆಚರಣೆ ತಂದಿದ್ದೇವೆ ಇವತ್ತು. ಅಜ್ಜವ್ರು ಹೇಳ್ದಂಗ ಮಾಡಿದೇವ್ರಿ ನಾವು. ಅಜ್ಜವ್ರು ಹೇಳ್ದಂಗ ಅಜ್ಜವ್ರು ಹೇಳಿದ್ದನ್ನು ಏನ್ ಮಾಡಿದ್ರಿ ನೀವು? ಫೋನ್ನೇ ಮಾತಾಡ್ಬೇಕಾದ್ರೆ ಏನಂತ ಮಾತಾಡ್ರಿ ಅಂತ ಹೇಳಿತ್ತು. ಶುರುವಿಗೆ ಏನಂತ ಮಾತಾಡ್ರಿ ಅಂತ ಹೇಳಿತ್ತು. ಶಿವ ಶಿವ ನಮಸ್ಕಾರ. ಯಾರ್ಯಾರ್ದು ಹೆಸರು ತಗೊಂಡು ಏನೇನೋ ನಾಮಸ್ಮರಣೆ ಮಾಡ್ಕೊಂತ ಬಂದಿರ್ಬೇಡ್ರಿ. ಈ ಯಾವುದೇ ಒಂದು ಫೋನ್ ತಗೊಂಡ್ರು ಫೋನಿಗೆ ಮೊದಲ ಶಿವ ಶಿವ ನಮಸ್ಕಾರ ಅಂದ್ರೆ ಶಿವನಿಗೆ ನಮಸ್ಕಾರ ಅಂದ್ರು, ಬೇರೆ ನಮಸ್ಕಾರ ಅಂದು ನೀವು ಮಾತಾಡ್ರಿ ಅಂತ ತಿಳ್ಕೊಂಡ್ರಿ. ನಮ್ಮ ಪಕ್ಕದೊಳಗೆ ಇದ್ದಾರೆ, ನಾವು ಮಾತಾಡಂಗಿಲ್ಲ, ಇದನ್ನ ಆಚರಣೆ ತರಂಗಿಲ್ಲ. ನಮ್ಮ ಕೈಯಾಗ ಓಡಾಡಂತವ್ರೆ ಎಷ್ಟೋ ಜನರನ್ನ ಆಚರಣೆ ತರಂಗಿಲ್ಲ. ನಿಮ್ ದೂರದವ್ರಿಗೆ ಏನು ಹೇಳ ಅಂದ್ರೆ ಇದರಿಂದ
ಗುರುಗಳ ಮಾತನ್ನ ಎಷ್ಟರ ಮಟ್ಟಿಗೆ ನಾವು ಪಾಲಿಸ್ತೇವಪ್ಪ. ಇದ್ರೊಳಗೆ ಒಂದು ಸಂಶಯನ ಬರ್ತದೆ, ಗುರುಗಳ ವಾಣಿಯೊಳಗೆ ಆ ಶಕ್ತಿ ಇಲ್ಲ. ಆ ಗುರುಗಳ ವಾಣಿಯೊಳಗೆ ಆ ಶಕ್ತಿ ಇಲ್ಲ, ಅದಕ್ಕೆ ನೀವು ಆಚರಣೆ ಮಾಡಿ. ಗುರುಗಳ ವಾಣಿಯಲ್ಲಿ ಆ ಶಕ್ತಿ ಇತ್ತು ಅಂದ್ರೆ ನೀವು ಆಚರಣೆ ತರ್ತಿದ್ದೆ. ನಮ್ಮಲ್ಲಿರುವಂತ ಗುರುಗಳ ವಾಣಿಯಲ್ಲಿ ಶಕ್ತಿ ಇದೆ, ನಾವು ತಪ್ಪು ಮಾಡ್ತಾ ಇದೀವಿ ಅಷ್ಟೇ. ಅದು ಶಕ್ತಿ ಇತ್ತು ಅಂತಂದ್ರೆ ಅದೇ ರೀತಿ ಆಗೋದಿಲ್ಲ. ಅದ್ರೊಳಗೆ ಏನೋ ಸ್ವಲ್ಪ ಇರಬೇಕು ಹಂಗೆ ಅನಿಸ್ತತಿ. ಅದೇನು ಹೇಳಿದ್ದನ್ನ ಮೊದಲ ಕೇಳ್ತಿರಲಿಲ್ಲ, ಸಾಧ್ಯ ಆದಷ್ಟು ಅವನ ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಿ, ಅದನ್ನು ನಡ್ಕೊಳ್ಳೋ ಪ್ರಯತ್ನ ಮಾಡಿ. ನಡೆಯಲಿಲ್ಲ ಅಂತಂದ್ರೆ ಅದೇನು ಉಪಯೋಗ ಆಗಂಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಕಷ್ಟಪಟ್ಟು ಇಷ್ಟು ರಾತ್ರಿ ಒಳಗ ನಿದ್ರೆಗೆಟ್ಟು ಉಪವಾಸ ವನವಾಸ ಎಲ್ಲ ಅನುಭವಿಸಿ ಬಂದಿದ್ದು ಉಪಯೋಗ ಏನಾಗ್ತದೆ? ಏನೂ ಉಪಯೋಗ ಆಗಂಗಿಲ್ಲ. ಇಲ್ಲೇ ಹೇಳ್ತೇವೆ ಕೇಳ್ತೇವೆ, ಎಲ್ಲ ಆಚಾರ ಹೇಳ್ದಂಗ ಮಾಡಿದ್ದೇವೆ, ಎಲ್ಲ ಆಚಾರ ಏನೇನು ಹೇಳ್ತಾರೆ ಏನೂ ತಪ್ಪಂಗಿಲ್ಲ. ಅಲ್ಲಿ ಏನಿರ್ತದೆ, ಅವ್ರು ಮಾಡಿದ್ದ ಬೇರೆ ಇರ್ತದೆ, ಆಚಾರ ಹೇಳ್ತದೆ ಬೇರೆ ಇರ್ತದೆ. ಬಹಳಷ್ಟು ಆಗಿದ್ದಾವೆ. ನಿಮ್ಮ ಮನಸ್ಸಿತ್ತು ನೀವು ಮಾಡ್ರಿ, ನಮ್ಮ ಮನಸ್ಸು ಇರಲಿಲ್ಲ ನಮ್ಮ ಮಾಡೋದಾಗೋದಿಲ್ಲ. ಸ್ವಚ್ಛ ಹೇಳ್ಬೋದು. ಕೆಲವರಿಗೆ ಬಹಳಷ್ಟು ತೊಂದರೆ ಆದಾಗ ಕೆಲವರಿಗೆ ನಸಿಗಿನಲ್ಲಿ ನೀವು ದೇವರ ಧ್ಯಾನ ಮಾಡ್ರಿ ಅಂತ ಹೇಳಿರ್ತಾರೆ. ಬಹಳ ಚಂದ ಮಾಡ್ತಾರ್ರಿ ಬಹಳಷ್ಟು ಜನ. ಹೆಂಗೆ ಮಾಡ್ತಾರೆ ಅಂತ ಹೇಳ್ತೀನಿ. ಈ ಮಗಳಿಗೆ ತ್ರಾಸ ಆಗಿರ್ತದೆ ಅಂತ ಉದಾಹರಣೆ, ಮಗಳು ಮದುವೆ ಮಾಡಿಕೊಟ್ಟಿರ್ತಾರ, ಮಗಳಿಗೆ ಬಹಳ ತ್ರಾಸ ಆಗಿರ್ತದೆ. ನಿಮ್ಮ ಮಗಳಿಗೆ ನಿಮ್ಮ ಮಾಡಿ ಎಲ್ಲ ಚಲೋ ಆಗ್ತದೆ ಅಂತ ಹೇಳಿ ಕಳಿಸ್ತದ. ಅಲ್ಲಿ ತನಕ ಹೋಗ್ತಾರೆ. ಅಲ್ಲಿಂದ ಬಂದು ಅಪ್ಪವ್ರ ಮತ್ತು ನಮ್ಮ ಮಗಳಿಗೆ ಅಲ್ಲಿ ಮಾಡೋದು ಆಗೋದಿಲ್ಲ, ಆ ಮಗಳ ಬದಲಿ ನಾ ಮಾಡಿದ್ರೆ ನಡೀತದೆ, ಬಹಳ ಚಲೋ ಆಗ್ತೈತಿ ಮಾಡುವ. ಆ ಮಗಳು ಮಾಡುವಂತ ಊಟನು ನೀವು ಮಾಡ್ರಿ, ಮಾಡ್ತೀರಿ. ತಾನುಂಬ ಊಟವನ್ನು ಏನ್ ಮುಂದೆ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತಾ ಭೋಗಿಸುವ ಋತು ಸುಖವನ್ನು ತಾ ಭೋಗಿಸಬೇಕಲ್ಲದೆ ಬೇರೆ ಇದನ್ನ ಹೇಳಿದವರು ಯಾರು? ಮಹಾತ್ಮ ಬಸವೇಶ್ವರ. ತಾ ಭೋಗಿಸಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ತಾ ಮಾಡಬೇಕಲ್ಲದೆ. ನಿಮಗ್ ಕಷ್ಟ ಐತಿ ಅಂತಂದ್ರೆ ನೀವು ಮಾಡಬೇಕು. ಒಂದ್ ಹೇಳಿದ್ರೆ ಎರಡನ್ನು ಮಾಡಬೇಕು ಅಂದ್ರಾಗ ಅದು ಗುರುವಿನ ವಾಕ್ಯ ಪರಿಪಾಲನೆ ಮಾಡಿದಾಗ. ಎರಡು ಹೇಳಿದ್ರೆ ನೀವು ಅರ್ಥ ಮಾಡಕ್ ತಯಾರಿಲ್ಲ. ಈಗ ಎಷ್ಟು ಮಟ್ಟಿಗೆ ಗುರುವಿನ ವಾಕ್ಯ ಪರಿಪಾಲನೆ ಮಾಡ್ತೀರಿ? ಗುರು ಅಂತಂದ್ರೆ ಅಂಥವ ಇಂಥವ ಅಂತ ತಿಳ್ಕೊಬೇಡ್ರಿ. ಗುರು ಬಹಳಷ್ಟು ದೊಡ್ಡವರು. ಆ ಗುರುವಿನ ಬಗ್ಗೆ ಬಹಳಷ್ಟು ಜನರು ಅನೇಕ ರೀತಿಯಿಂದ ಎಲ್ಲರೂ ಎಲ್ಲ ರೀತಿಯಿಂದ ಹೇಳ್ತಾರೆ. ಸಿದ್ದರಾಮೇಶ್ವರ ಕನ್ನಡಿಗೆ ಸಿದ್ದರಾಮೇಶ್ವರರು ಪ್ರತಿ ದಿವಸ ಕೈಲಾಸಕ್ಕೆ ಹೋಗಿ ಬರ್ತಿದ್ದಾರೆ. ಪ್ರತಿದಿನ ಹೋಗಿ ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆಲ್ಲ ದಿವಸ ಹೋಗಿ ಬಂದು ಸಾಕಾಯ್ತು. ಸಾಕಾದ ನಂತರ ದಿವಸ ಅಂದ್ರಂತ ಪರಮಾತ್ಮನಿಗೆ, ನನಗಿನ್ನು ಹಗಲೆಲ್ಲ ಅಡ್ಡಾಡಿ ಸಾಕಾಯ್ತಪ್ಪ, ನಾ ಇಲ್ಲೇ ಇರ್ತಾನೆ ಅಂತಂದು ಹೇಳಿದ್ರು. ಪರಮಾತ್ಮನಂತ ಸಾಧ್ಯಲ್ಲ, ಮುಗಿದೈತಿ ನಿಂದು. ಒಮ್ಮೆ ನಿಮಗೆ ಇದನ್ನು ಕೊಟ್ಟವಿ, ಹೋಗೋದು ಪಾಸ್ಪೋರ್ಟ್ ಕೊಟ್ಟವಿ ಅಂತಂದ್ರೆ ನಾನು ಮುಗಿದೋದು. ಆ ಪಾಸ್ಪೋರ್ಟ್ ಏನು ಇದಾಗಂಗಿಲ್ಲ, ಸರ್ಟಿಫಿಕೇಟ್. ನೀ ಮತ್ತೆ ಬರ್ಬೇಕಾದ್ರೆ ಅಲ್ಲಿಂದ ನೀ ತಗೊಂಡು ಬರ್ಬೇಕು.
ಎಲ್ಲಿಂದ? ನೀವು ಎಲ್ಲಿಗೆ ಹೋಗಿದ್ರಿ ನೋಡು, ಗೋಲೋಕಕ್ಕೆ ಹೋಗಿ ಅಲ್ಲ, ಗೋಲೋಕಕ್ಕೆ ಹೋಗಿದೆ ಅಂತಂದ್ಮೇಲೆ ಅಲ್ಲಿಂದ ನೀವು ಮತ್ತೆ ಸರ್ಟಿಫಿಕೇಟ್ ತಗೊಂಡು ಬರ್ಬೇಕು. ಅಂದ್ರೆ ನಿಮಗೆ ಇಲ್ಲಿ ಪ್ರವೇಶ ಎಲ್ಲಿ ಸಿಗಂಗಿಲ್ಲ. ಅದನ್ನ ಯಾರು ಕೊಡ್ತಾರ? ಗುರು. ಅಂದ್ರ ಗುರುವಿನಿಂದ ಸಂಸ್ಕಾರ ಹೊಂದು ನೀನು ಮೊದಲು. ಒಬ್ಬ ಗುರುವನ್ನ ನಂಬಿಕೊಂಡು ಒಬ್ಬ ಸಂಸ್ಕಾರ ಹೊಂದಿದೆ ಅಂತಂದ್ರೂ ನಿನಗೆ ಇಲ್ಲಿ ಪ್ರವೇಶ ಐತಿ, ಬರ್ಲಿಕ್ಕೆ, ಇಲ್ಲಿ ಇರ್ಲಿಕ್ಕೆ. ಆ ಗುರು ಸಂಸ್ಕಾರ ಹೊಂದಲಿಲ್ಲ ಅಂತಂದ್ರೆ ನಿನಗೆಲ್ಲ ಅವಕಾಶ ಇಲ್ಲ ಅಂತ ಹೇಳಿ ಕಳಿಸಿ. ಮುಂದ ಅದನ್ನ ಕರೆದೇ ಹೇಳಿದ್ರು, ಸಿದ್ದರಾಮ ನೀ ಬಹಳಷ್ಟು ತ್ರಿಕಾಲ ಜ್ಞಾನ ಇದೆ, ದಿವಸನೂ ಹೋಗಿ ಬರ್ತಿದೆ, ಆದ್ರೆ ನೀ ಇನ್ನೂ ಪಕ್ಕಾ ಶರಣ ಆಗಿಲ್ಲಪ್ಪ. ನೀ ಪಕ್ಕ ಆಗಿಲ್ಲ ಇನ್ನು. ನೀ ಪಕ್ಕ ಆಗೋದಕ್ಕಾದ್ರೆ ಗುರುವಿನಿಂದ ಸಂಸ್ಕಾರ, ಗುರುವಿನ ಕೃಪೆಯ ಪಾತ್ರನಾಗು. ಗುರುವಿನ ಕೃಪೆಯ ಪಾತ್ರನಾದಾಗ ನೀ ಪರಿಪೂರ್ಣನಾಗ್ತಾ ಇದೆ ಅಂತ ತಿಳ್ಕೊಂಡು ಅವರಿಗೆ ಉಪದೇಶ ಮಾಡಿ ಹಾಗೂ ಗಲಾಟೆ ಮಾಡ್ತಾ ಇದೆ. ಸ್ವಲ್ಪ ಕರ್ಕೊಂಡವ್ರಿ. ಆಮೇಲೆ ನಿನಗೆ ಗುರುಪದೇಶ ಆಗಬೇಕು, ಗುರುವಿನಿಂದ ಸಂಸ್ಕಾರ ಆಗಬೇಕು ಅಂತ ತಿಳ್ಕೊಂಡು ಪ್ರಭುದೇವರು ಕರೆದುಕೊಂಡು ಹೋಗಿ ಚನ್ನಬಸವಣ್ಣಿಂದ ಸಂಸ್ಕಾರ ಮಾಡಿದಾಗ ಮುಂದವರಿಗೆ ಅಲ್ಲಿ ಪರ್ಮಿಷನ್ ಸಿಗ್ತಾ ಇದೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಒಬ್ಬ ಸಂತಾಗಿದೆ ನಾಮದೇವ ಅಂತ. ನಾಮದೇವ ಅನ್ನುವಂತಹ ಸಂತನ ಜೊತೆಗೆ ಬಹಳಷ್ಟು ಜನರು ಸಂತರಿದ್ದರು. ಅವ್ರು ಯಾವಾಗಲೂ ಒಂದು ಗುಂಪು ಇರ್ತದೆ. ಕನ್ನಡದ ಒಂದು ಗಾದಿ ಹೇಳ್ತಾರೆ, ಅಂತಕ್ಕಂಥವ್ರು ಕೂಡಿದಾಗ ಶಾಂತಿ ನಡೀತಿದ್ದೆ. ಅಂದ್ರೆ ಅಂತವ್ರು ಕೂಡಿದಾಗ ಸಂತೆ ನಡೀತದೆ. ಅಂಥ ಸ್ವಭಾವದವ್ರು ಕೂಡಿದಾಗ ಸಂತೆ ಅನ್ನುವಂಥದ್ದು ನಡೀತದೆ. ಹಾಗ ಈಗ ಶರಣರ, ಒಂದು ಸಂತರ, ಸಜ್ಜನರ ಒಂದು ಸಂಘ ಒಂದು ಕಡೆ ಕೂಡ್ತಪ್ಪ ಅಂತಂದ್ರೆ ಹೆಂಗ ಒಬ್ರು ಆಯಾ ಜನರ ಕೂಡ್ತಾರ. ಕಳ್ಳರು ಇದ್ರು ಅಂದ್ರೆ ಕಳ್ಳರು ಕೂಡ್ತಾರ, ಸೋಡ್ರು ಇರ್ತಾರೆ ಸೋಡ್ರು ಕೂಡ್ತಾರ, ಒಳ್ಳೆಯವರು ಇದ್ರು ಒಳ್ಳೆಯವರು ಕೂಡ್ತಾರ. ಹಂಗ ಅದು ನಾಮದೇವರ ಜೊತೆ ಅನೇಕ ಒಂದು 5-6 ಜನರು 7-8 ಜನರು ಸಂಘ ಸೇರಿಕೊಂಡು ಹಿಂಗ ಸಂಚಾರ ಮಾಡ್ತಾ ಇರ್ತಾರೆ. ಇಲ್ಲಿ ಕರ್ನಾಟಕದೊಳಗ ಸಿದ್ಧಾರೂಢರು, ನಾಗಲಿಂಗಪ್ಪನವರು, ಆಮೇಲೆ ಶರೀಫ್ ಸಾಹೇಬರು, ಇವರೆಲ್ಲರೂ ಕೂಡ್ಕೊಂಡು ಹೆಂಗ ಗರಗದ ಮಡಿವಾಳಪ್ಪನವರು ಇವರೆಲ್ಲರೂ ಕೂಡ್ಕೊಂಡು ಹೆಂಗೆ ತಿರುಗಾಡ್ತಿದ್ರು ಹಂಗೆ ಮಹಾರಾಷ್ಟ್ರದಲ್ಲಿ ಅವರು ತಿರುಗಾಡ್ತಾ ಇರುವಂತಹ ಸಮಯದೊಳಗ ಹಿಂಗ ಅವರು ತಿರುಗಾಡ್ಕೊಂತ ಘೋರ ಕುಂಬಾರ ಅನ್ನುವಂಥ ಒಬ್ಬ ಸಂತ ಇರ್ತಾನೆ. ಆ ಘೋರ ಕುಂಬಾರನ ಊರಿಗೆ ಹೋಗ್ತಾರೆ. ಒಬ್ಬ ಮದಾನ ಅಂತ ತಿಳ್ಕೊಂಡು ಅವನ ಮನೆಗೆ ಅತಿಥಿಯಾಗಿ ಹೋಗ್ತಾರ. ನಾವು ಯಾವಾಗಲೂ ಕಾಯಕ ಮಾಡ್ಕೊಂತ ತನ್ನ ನೇಮವನ್ನು ಬದಲಾವಣೆ ನಡೆಸ್ಕೊಂಡು ಬರುವಂತಹ ವ್ಯಕ್ತಿ. ಅವನು ಏನ್ ಮಾಡ್ತಾನೆ, ಬಂದ ಕೂಡಲೇ ಅವ್ರನ್ನ ಆದರ ಆತಿಥ್ಯ ಮಾಡ್ತಾನ, ಬರಮಾಡಿಕೊಳ್ತಾನ. ನೀವಾದರೂ ಸಹಿತ ಮನೆಗೆ ಯಾರೇ ಬಂದನ್ನು ಕೂಡ ಅತಿಥಿ ಸತ್ಕಾರ ಮಾಡೋದು ಒಂದು ಕರ್ತವ್ಯ. ಮನೆ ಬಾಗಿಲಿಗೆ ಬಂದಾಗ ಅವನ್ನ ಸರಿಯಾಗಿ ಒಳಗೆ ಕರೀರಿ. ಒಳಗೆ ಕರೆದ ಯಾಕಪ್ಪ, ಯಾಕೆ ಯಾರು ನೀವು ಅನ್ನುವಂಥ ತನಕ ಕಲೀರಿ. ಆ ನಂತರ ಮುಂದಿನ ವಿಚಾರನೆ ಮಾಡಿ. ಆದ್ರೆ ಮನೆ ಬಾಗಿಲದಲ್ಲಿ ಬಂದು ಯಾರೇ ನಿಂತನ್ನ ಸಹಿತ ಅಂದ್ರೆ ಇವತ್ತಿನ ಕಾಲಮಾನ ಹಂಗೆ ಇತ್ತು ಬಿಟ್ರಿ, ಯಾರನ್ನ ಕರೆಯುವಂತ ಸ್ಥಿತಿ ಇಲ್ಲ. ಅದು ಒಂದು ರೀತಿ ಆದರೂ ನಮ್ಮಲ್ಲಿ ಇವತ್ತು ಕೆಲವೊಂದು ಇದನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳಕ್ಕೆ ಬೇಕಾಗ್ತದೆ. ಈಗ ಹೊಸ ಇಸ್ವಿ ಶುರುವಾಯ್ತು.
ಶುರುವಾದ ಕೂಡಲೇ ಕರೆ ಅಂತಂದ್ರ ಇದು ಹಿಂದೂ ಸಂಸ್ಕೃತಿ ಪ್ರಕಾರ ನಮಗೆ ಸಂಬಂಧಪಟ್ಟಿದ್ದಲ್ಲ. ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೇವೆ? ಇದು ಶಿಷ್ಟಾಚಾರ. ಜಗತ್ತಿನಾದ್ಯಂತ ಇವತ್ತು ಇಶ್ವಿಯನ್ನು ಮಾನ್ಕೊಂತಾರೆ. ಕ್ರಿಸ್ತಿ ಶಕ ಅಂತ ತಿಳ್ಕೊಂಡವನ್ನ ಮಾನಿಸ್ತಾರೆ. ಅವರೆಲ್ಲರೂ ಮಾನಿಸ್ತಾರ ಅಂತಂದ್ರೆ ಅವ್ರನ್ನೆಲ್ಲರನ್ನು ಬಿಟ್ಟು ನಾವೊಬ್ಬರು ಬದುಕಕ್ ಆಗೋದಿಲ್ಲ. ನಮಗದು ಬೇಕೇ ಬೇಕಾಗ್ತದೆ. ಇದಕ್ಕೆ ಶಿಷ್ಟಾಚಾರ ಅಂತ. ನೀವು ಒಳಗೇನಾದ್ರೂ ಯಾಕೆ ಮಾಡ್ಕೊಳ್ರಿ, ಆದ್ರೆ ಹೊರಗಾದ್ರೂ ನಾವು ತೋರಿಕೆಗಾಗಿ ಅದನ್ನು ಮಾಡ್ಲೇಬೇಕಾಗ್ತದೆ. ಹೋದ ವರ್ಷ ಒಂದು ಸಮಸ್ಯೆ ಬಂತು. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಕೇಕ್ ಕಟ್ ಮಾಡಬಾರ್ದು ಅನ್ನುವಂಥ ಸಮಸ್ಯೆ ಬಂತು. ಇಶ್ಯೂ ಯಾಕೆ ಮಾನಿಸ್ತಾರೆ? ಹಿಂಗೆ ಕೇಕ್ ಕಟ್ ಇಶ್ಯೂ ಬಿಟ್ಬಿಡ್ರಿ. ನಿಮ್ದು ಐತಲ್ಲ ಶಾಲೆ ವಂಶಕ ಐತಿ, ನೀವು ಇದನ್ನ ಹೇಳ್ಕೊಡ್ರಿ, ಇದನ್ನ ನೀವು ಅನುಸರಿಸ್ರಿ. ಇದನ್ನ ಅನುಸರಿಸಿದ್ರೆ ನೀವು ಅದನ್ನ ಬಿಡಕ್ ಬರ್ತದೆ. ಶಿಷ್ಟಾಚಾರ. ಕೇಕ್ ಅವ್ರು ಏನೇನೋ ಯಾವ್ಯಾವ್ದೋ ರೀತಿಯಿಂದ ಬೇರೆ ಬೇರೆ ರೀತಿಯಿಂದ ಯಾರು ಮಾಡ್ತಾರೆ. ನಾವಂತೂ ನೋಡಿದ್ದಿಲ್ಲ, ಕೇಳಿದ್ದಿಲ್ಲ. ಅವ್ರು ಹಂಗೆ ಕೇಳ್ತಿದ್ದಾರೆ, ಏನೇನೋ ಸೇರಿಸ್ತಾರ, ಏನೋ ಮಾಡ್ತಾರ ಅಂತ ತಿಳ್ಕೊಂಡು. ಇಲ್ಲಿ ಬಂದ ನಂತರ ನಾವು ಕೇಕ್ ನೋಡಿದ್ದು, ಕೇಕ್ ತಿಂದಿದ್ದು. ಇಂಥ ಕೇಕ್ ಅಂದ್ರೆ ಶಿಷ್ಟಾಚಾರ ಪ್ರಕಾರ ಮಾಡ್ಲೇಬೇಕಾಗ್ತದೆ. ಆ ಕಾಲಕ್ಕೆ ತಕ್ಕಂತೆ ನಾವು ಅಂದುಕೊಳ್ಳಕ್ಕೆ ಬೇಕಾಗ್ತದೆ. ಅದು ಬಿಡ್ಲಿಕ್ಕೆ ಬರೋದಿಲ್ಲ. ಈ ಪ್ಯಾಂಟ್ ಇದ್ವು ಅಂದ್ರೆ ನಮ್ಮ ದೇಶದವರು ಪ್ಯಾಂಟು ಶೂಟು ಇವೆಲ್ಲಿಂದ ಬಂದು ಬ್ರಿಟಿಷರು ತಂದು ಕೊಟ್ಟರೆ ನಿಮ್ಮದು. ನಮ್ಮಲ್ಲಿ ಏನಿತ್ತು? ಒಂದು ಅಂಶ ಇವನ್ನೇ ಹಾಕೊಂತೀರಿ. ಅವ್ರಿಗೆ ಬಿಟ್ಟು ಕೆಲವೊಂದು ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ, ಕೆಲವೊಂದು ಬಿಡಬೇಕಾಗ್ತದೆ. ಕಾಲಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಕ್ಕೆ ಬೇಕಾಗ್ತದೆ. ಹಂಗ ಯಾರೇ ಬಂದ್ರು ಕೂಡ ಮನೆ ಬಾಗಿಲು ಬಂದವ್ರನ್ನ ಯಾರಪ್ಪನ್ನು ಯಾಕೆ ಬಂದಿರ, ಏನು ಬಂದಿರೆ, ಹದುಳು ಬಿದ್ದರೆ ಎಂಬರೆ ನಿಮ್ಮ ಮೈಸರಿ ಹಾರಿ ಹೋಗುವುದೇ, ಕುಳಿಲೆಂದರೆ ನೆಲ ಕುಳಿ ಬೀಳುವುದೇ, ಕೊಡಲಿಲ್ಲದಿದ್ದರೂ ಒಂದು ಗುಣವಿಲ್ಲದಿದ್ದರೆ ತಡಗೆಡಹಿ ಕಿವಿ ಮೂಗ ಕೊಯ್ಯದ ಮಾಡುವನೇ ಕೂಡಲ ಸಂಗಮವೇ. ಕನ್ನಡದೊಳಗ ಗಾದಿ ಮಾತೇನ್ ಹೇಳ್ತಾರ? ಬೆಲ್ಲ ಇದ್ದಿದ್ದು ಹೇಳ್ರ ಮುಂದೆ ಏನೈತಿ? ಬೆಲ್ಲದಂತ ನಾಲ್ಕು ಮಾತು. ನೀವು ಬೆಲ್ಲ ಕೊಡೋದು ಬೇಡ, ಬೆಲ್ಲ ರುಚಿಯಾಗಿ ಮಾತಾಡಿದ್ರೆ, ರುಚಿಯಾಗಿ ಮಾತಾಡಿದ್ರೆ ಅಂತಂದ್ರ ಎಂಥ ಒಬ್ಬ ಕ್ರೂರಿ ನಿನ್ನ ಮನೆಗೆ ಬಂದಿದ್ರು ಸಹಿತ ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ಇದರ ಸಂಶಯನೇ ಇಲ್ಲ. ಸದುವಿನಬೇಕು, ಹಗುಳತನವಿರಬೇಕು. ಅದಿತ್ತು ಅಂತಂದ್ರೆ ಅವನ ಮನಸ್ಸು ಪರಿವರ್ತನೆ ಆಗೇ ಆಗ್ತದೆ. ನಿಮ್ಮನ್ನು ಕೊಲೆ ಮಾಡಕ್ ಬಂದಿದ್ರು ಸಹಿತ ನಿಮ್ಗ ಒಂದು ಉದಾಹರಣೆ ಹೇಳ್ತದೆ. ನಿಮಗೆ ಎಷ್ಟೋ ಸರಿ ಹೇಳಿದ್ವಿ, ಫೋನ್ ಎತ್ತಿದ ಕೂಡಲೇ ಮೊದಲು ಶಿವ ಅಂದ್ರಿ, ಶಿವ ನಮಸ್ಕಾರ ಎಷ್ಟಂದು ನೀವು ಮಾತಾಡ್ರಿ ಅಂತ ಅದ ಎಷ್ಟೋ ಜನ ಪ್ರಾರ್ಥನೆ ಮಾಡ್ಕೊಂಡು ಬಂದಾರ. ಹಿಂಗ ಹುಬ್ಬಳ್ಳಿ ಒಳಗೆ ಅವ್ರ ಮನ್ಯಾಗ 2 ಜನ ಹುಡುಗರು ಸಣ್ಣ ಹುಡುಗರು ಅದಲ್ಲ, ಆ ಹುಡುಗರು ಹಿಂಗ ಫೋನ್ ಮಾಡಿದ ಕೂಡಲೇ ಫೋನ್ ಎತ್ತಿದ ಕೂಡಲೇ ಶಿವ ನಮಸ್ಕಾರ ಅಂತ ಅವ್ರು ಹುಡುಗರು. ಆ ಮನುಷ್ಯ ಒಬ್ಬರ ಕಡೆಯಿಂದ ಸಾಲ ಕೊಡ್ತಾರೆ, ಮತ್ತೊಬ್ಬರ ಕಡೆಯಿಂದ ಅವ್ರ ತಂದೆ, ಹುಡುಗರು ತಂದೆ. ಆ ಸಾಲ ಕೊಟ್ಟ ಮನುಷ್ಯ ಹಗಲಲ್ಲೇ ಇವರು ಫೋನ್ ಮಾಡಿ ಇದಾರಂದ್ರೆ ಅಂತ ಕೇಳ್ತಾರೆ. ಶಿವ ನಮಸ್ಕಾರ, ಶಿವ ನಮಸ್ಕಾರ ಕೇಳ್ತಿದ್ದ. ಅವನ ಸಾಲ ಕೊಟ್ಟು ಮಾಡಿದ್ರೆ ಸಿಟ್ಟಿಗೆ ಇವತ್ತು ಎಷ್ಟೊತ್ತಿದ್ರು ನಾವು ಇದನ್ನು ಮಾಡೇ ತಿರ್ಬೇಕು, ಸಾಲ ವಸೂಲು ಮಾಡ್ಕೊಂಡೇ ಬರ್ಬೇಕು ಅಂತ ತಿಳ್ಕೊಂಡು ಫೋನ್ ಮಾಡೋಣ. ಫೋನ್ ಮಾಡಿದ್ಕೊಳ್ಳಿ, ಶಿವ ನಮಸ್ಕಾರ, ನೀವ್ ಯಾರ್ರಿ? ನೀವ್ ಯಾರ? ನಾ ಇಂಥರ ಮಗಳ. ಅವನ ಮನಸ್ಸು ಪೂರ ಪರಿವರ್ತನೆ ಆಗ್ತದೆ. ಶಿವ ನಮಸ್ಕಾರ ಕೇಳಿ ಅವನಿಗೆ ಆ ಸಾಲ ಕೊಟ್ಟಂಗ ಇವ್ರ ಮನೆ ಸಂಸ್ಕಾರ ಹೆಂಗ್ ಇರ್ಜಿರ್ಬೇಕು ಇದು 6 ಘಟನೆ ಹೇಳ್ಕೊಂಡು ಮನೆಗೆ ಬಂದ ಕೂಡಲೇ ಆ ಮಕ್ಕಳು ಏನ್ ಮಾಡಿದ್ರು? ನಮಸ್ಕಾರ ಬರುವ
ಅಪ್ಪರದಾರಮ್ಮ ಎಲ್ಲೇ ಹೊರಗೆ ಹೋಗಿದ್ದಾರೆ. ಹಿಂಗೆ ನಾ ಬಂದಿದ್ದೆ ಅಂತಂದು ಹೇಳವ, ಎಷ್ಟು ಹೇಳಿದೆ ಹೋದ. ಕೊನೆಗೆ ನಾವು ಬೆಟ್ಟವ ಹೇಳ್ದ, ಅಲ್ಲಪ್ಪ ಮಾಯ ನಿನ್ನ ಮೇಲೆ ಎಷ್ಟು ಸಿಟ್ಟಿಗೈತಿ, ನಾ ಬಂದೆ ನಿಮ್ಮ ಮನೆ ಸಂಸ್ಕಾರ ಹೆಂಗೈತಿ, ನಿನ್ನ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಟ್ಟಿದ್ವಿ, ಅವೆಲ್ಲ ನಮ್ಮ ಗುರುಗಳು ಕೊಟ್ಟಾರೆ ಅಂತ ನಾ ಹೇಳ್ಬೇಕು. ಇದನ್ನ ಯಾಕೆ ಹೇಳ್ತಾ ಬಂದಿದ್ದು, ಎಷ್ಟೋ ಆಗ್ತದೆ. ಮನೆ ಬಂದ ಕೂಡ ನೀವು ಕರೀರಿ, ಒಂದವ್ರ ಮೇಲೆ ಕುಂದರ್ಲಿ ಅಂತ ಹೇಳ್ರಿ. ಕುಂದ್ರು ಅಂತ ಹೇಳಿ ನಿಮ್ ನೆಲ ಏನು ಸೌದ್ ಬೀಳೋದಿಲ್ಲ, ನಿಮ್ ನಾರಿಗೇನು ಸೌದ್ ಹೋಗಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತದ, ಏನು ಬಂದಿರಿ ಅಂಥವ್ರನ್ನ ಕರೀರಿ, ಇದನ್ನ ಮಾಡ್ರಿ. ಅದು ಎಂಥ ಇದು ಇದ್ರನ್ನು ಸಹಿತ ಅದು ಇದಾಗ್ತದೆ. ಆ ರೀತಿ ಘೋರ ಕುಂಬಾರ ಎಲ್ಲರನ್ನು ಕರೆದ ಅತಿಥಿ ಸತ್ಕಾರ ಮಾಡಿದ. ನನ್ನ ಕೈಯಿಂದ ಆದಷ್ಟು ಇದನ್ನ ಮಾಡ್ತಾ ಇದ್ದಾನೆ. ಅದರ ನಾಮದೇವನು ಇದ್ದ ಮುಖಂಡ. ಆ ನಾಮದೇವ ಎಂಥ ಶರಣ ಅಂತಂದ್ರೆ, ನಮ್ಮಲ್ಲಿ ಶರಣರು, ಕರ್ನಾಟಕದ ಶರಣರು ಅಂದಂಗೆ ಅಲ್ಲಿ ಸಾಂತರು ಅಂತ ದಿವಸ ಪರಮಾತ್ಮನಿಗೆ ಊಟ ಮಾಡಿಸ್ತಿದ್ದಂತ ನಾಮದೇವ ಶರಣ ಅನ್ನುವಂಥ. ದಿವಸ ಪರಮಾತ್ಮನಿಗೆ ಊಟ ಮಾಡಿಸ್ಬರ್ತಿದ್ದ, ನನ್ನ ಕೈಯಿಂದ ತಾನ ತುತ್ತು ಬಾಯಾಗಿಟ್ಟು ಅಂಥ ಶರಣ ನಾಮದೇವ ಶರಣ. ಘೋರ ಕುಂಬಾರ ಹೇಳ್ತಾನ, ಲೋ ಕುಂಬಾರ, ಇಷ್ಟೆಲ್ಲ ಗಡಿಗೆ ಮಾಡ್ತೀವಿ, ಇವೇನದವಲ್ಲ 5-6 ಗಡಿಗೆ ಅಂದ್ರೆ ಶರಣರು, ಇದ್ರಾಗ ಯಾವ ಗಡಿಗೆ ಸುಟ್ಟವ ಯಾವ ಗಡಿಗೆ ಸೇರೋ ಅಂದ್ಬಿಟ್ಟು ನೋಡ್ತೇನೆ ಅಂದ್ರ, ನಿಮ್ಮ ಅಪ್ಪಣೆ ಆದ್ರೆ ನೋಡ್ತೇನೆ ಬಾ ಹಂಗಾರ ನೋಡ್ದಂತ ಅಷ್ಟನ್ನು ಸಾಲ ಕುಂದಿಸ್ತಾರೆ. ಅಷ್ಟನ್ನು ಸಾಲ ಕುಂದಿಸಿ ಆ ಗಡಿಗೆ ಬಿಡಿಯೋದು ಅಂತ ಇದು ಜಾತಿ ಕುಂಬಾರಸ್ತಾರೆ. ಅವ ಅವರೆಲ್ಲರೂ ಧ್ಯಾನ ಮಾಡ್ಕೊಂತ ಸುಮ್ಮನೆ ಕುಂತಾರ. ತಲೆ ಮೇಲೆ ಪಟ 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 ಪಡ್ಕೊಂತ ಬರ್ತಾನ ಅವ ಘೋರ ಕುಂಬಾರ. ಪಟ 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 ಹೊಡ್ಕೊಂತ ಬಂದ್ಮೇಲೆ ಎಲ್ಲರೂ ಧ್ಯಾನಸ್ತಾರ, ಸುಮ್ಮನೆ ಕುಂತಿದ್ದ. ಅದ್ರೊಳಗೆ ಒಂದು ಏನಾಯ್ತು, ಪಟ್ನ ಹೊಡ್ಕೊಂಡು ಹೆಂಗ್ ಮಾಡ್ತದ, ಕಣ್ಣು ಪಟ್ನ ಬಿಡ್ತದ. ಎಲ್ಲ ಸುಟ್ಟಾವಪ್ಪ, ಇದೊಂದು ಸುಟ್ಟಿಲ್ಲ ನೋಡುವ. ಅವ ಯಾರಿದ್ದ, ನಾಮದೇವನೇ ಇದ್ದ. ನಾಮದೇವ್ರೆ ಹೇಳ್ತಾನ, ಎಲ್ಲಾ ಗಡಿ ಸುಟ್ಟಾವಪ್ಪ, ಇದೊಂದು ಗಡಿ ಸುಟ್ಟಿಲ್ಲ ನೋಡು. ನಾನು ಸುಟ್ಟಿಲ್ಲ ಅಂತ ಹೇಳ್ತೀನಿ. ಆ ದಿವಸ ಹೋಗಿ ಪರಮಾತ್ಮಗೆ ಊಟ ಮಾಡಿಸ್ಬಿಡ್ತೀನಿ, ನಾನು ಸುಟ್ಟಿಲ್ಲ ಅಂತ ಹೇಳ್ತಿದ್ದೀನಿ. ನಾನು ಏನ್ ಮಾಡ್ಲಪ್ಪ, ನೀರನ್ನು ನೋಡು ಅಂತ ಹೇಳ್ತೀನಿ. ನಾನು ಹೋಗ್ತಾನ ಪರಮಾತ್ಮ. ಆ ದಿವಸ ಇಷ್ಟೆಲ್ಲ ನಿನಗೆ ವೃಷ್ಟಾನ್ನದೇವನ ತಂದು ವೃಕ್ಷಾನ್ನ ಮಾಡ್ಕೊಂಬಂದು ಊಟ ಮಾಡಿಸ್ತಾನೆ. ನನಗೆ ಹಿಂಗಂತಾರ ನೋಡು ಪರಮಾತ್ಮನಿಂದ. ಘೋರಕುಮಾರ ಕರೆಯಪ್ಪ ನಾಮದೇವ ಸುಳ್ಳಿಲ್ಲ, ಕರೆನೆ ಹೇಳ್ದ ನಾವು. ಅದೇಂಗ ನೀನು ಸುಟ್ಟಿಲ್ಲ, ನೀ ಹಸಿ ಇದೆ. ಹೆಂಗ ನಿನಗಿನ್ನೂ ಗುರುಕೃಪ ಆಗಿಲ್ಲ, ನಿನಗಿನ್ನೂ ಗುರುವಿನ ಕೃಪ ಆಗಿಲ್ಲ, ಗುರುವಿನ ಕರುಣೆ ನಿನಗೆ ಸಿಕ್ಕಿಲ್ಲ. ನಿನಗಿಂತ ದೊಡ್ಡವ ನನ್ನ ಗುರು. ವೃಕ್ಷ ನ ಗುರೋರಧಿಕಂ. ಈಗ ಹೇಳಿದ್ರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಏನು ಬರೆದಿರ್ತಕ್ಕಂಥ ಇದೇನಿತ್ತು ಅವರೆಲ್ಲರೂ ಬರೆದದ್ದನ್ನ ಅವ್ರಿಗೆ ತಿದ್ದಕ್ಕೆ ಸಾಧ್ಯ ಇಲ್ಲ. ಅದನ್ನು ತಿದ್ದುವಂತ ಶಕ್ತಿ ಗುರುವಿಗೆ ಮಾತ್ರ ಇದೆ. ಜಗತ್ತಿನೊಳಗೆ ಗುರುವಿಗಿಂತ ದೊಡ್ಡವರು ಯಾರು ಇಲ್ಲಪ್ಪ. ಆ ಗುರುವಿನ ಸರಿಸಮಾನ ಯಾರೂ ಇಲ್ಲ. ಗುರು ಬಹಳ ದೊಡ್ಡವ. ಆ ಗುರುವಿನ ಕರುಣೆ ನಿನಗಿನ್ನೂ ಆಗಿಲ್ಲ. ಅದಕ್ಕೆ ಹಂಗಾದ್ರೆ ನಾ ಏನ್ ಮಾಡ, ಗುರುವನ್ನು ಹುಡುಕ. ನಾ ಎಲ್ಲಿ ಹೊಡ್ಕೊಂತ ಹೋಗಿ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೋಗಿ ಇಂಥ ವ್ಯಕ್ತಿ ನೋಡಕ್ ಹೋಗು. ಇಷ್ಟು ದೂರ ಹೋದ ನಂತರ ಅದೊಂದು ಗುಡಿ ಐತಿ, ಲಿಂಗದ ಗುಡಿ ಐತಿ. ಅಲ್ಲೇ ಒಬ್ಬ ಮಹಾತ್ಮ ಇದಾನ. ಅವನ ಹತ್ರ ಹೋಗಿ ಆ ಗುರುವಿನ ಕರುಣೆ ಪಡಿ.
ಆ ಗುಡಿ ಹಾಳು ಗುಡಿ, ಚಲೋ ಗುಡಿದರ ಅಲ್ಲ, ಹಾಳದಂಥ ಗುಡಿ. ಆ ಗುಡಿ ಒಳಗೆ ಒಂದು ಲಿಂಗ, ಒಂದು ರಸ. ಅಲ್ಲಿ ಯಾರೂ ಇಲ್ಲ. ಅಲ್ಲೊಬ್ಬ ಮುದುಕ ವಯಸ್ಸಾದಂಥ ಮುದುಕ ಮಲಗಿದ್ದ. ಒಂದು ಗಂಡ ಪಂಜಿ ಉಟ್ಕೊಂಡಾನ, ಎಂದೋ ಸ್ನಾನ ಮಾಡಿದಾನ, ಕಾಲಾಗ ಹರಿದ ಚಪ್ಪಲ್ ಅದ ಅವನಿಗೆ, ಮೈ ಮೇಲೆ ಬಟ್ಟೆ ಇಲ್ಲ, ಹರಕು ಕಾಯ್ತಾರ, ತಲೆ ಗೋಳ, ವಯಸ್ಸಾದಂತ. ಅವನ ಹತ್ರ ಹೋದ್ರ ಕೆಟ್ಟ ವಾಸನೆ ಬರುತ್ತೆ ಅಂತ ಮುದುಕ್ ಮಲಗಿದಾನ. ಅಲ್ಲಿ ಬಿಟ್ಟು ಯಾರೂ ಇಲ್ಲ. ಗುರು ಬರೋಣ ಅಂತ ಹೇಳಿದ್ರೆ ಇದು ಅಪ್ಪಗೂ ಇಲ್ಲ. ನಾ ಏನಿದ್ರು ಮಾಡಿದೆ. ಅಲ್ಲಿ ಹೋಗಿ ಮುದುಕಂತ ಕೇಳ್ತಾನೆ. ಆ ಮುದುಕ ಎಲ್ಲಿ ಮಲಗಿದ್ದ? ಆ ಲಿಂಗದ ತಲೆ ಮೇಲೆ ನನ್ನ ಕಾಲು ಇಟ್ಕೊಂಡು ಮಕ್ಕೊಂಡಿದ್ದ. ಅದು ಲಿಂಗ ಹಾಳು ಗುಡಿ ಇತ್ತಲ್ಲ, ಆ ಹಾಳು ಗುಡಿ ಒಳಗೆ ಆ ಲಿಂಗದ ತಲೆ ಮೇಲೆ ತನ್ನ ಹರಕ್ ಚಪ್ಪಲ್ಲ ಹಾಕೊಂಡು ಆ ತಲೆ ಮೇಲೆ ಕಾಲಿಟ್ಟು ಮಲಗಿದ್ದ. ಏ ಮುದುಕ ಅಂತ ಮಾತಾಡೋಕೆ ಶಕ್ತಿ ಇರಲಿಲ್ಲ ಅವನಲ್ಲಿ. ಏ ಮುದುಕ ಯಾಕ? ಈಗ ಗುರುಗಳು ಅದಾರಂತಲ್ಲ, ಎಲ್ಲದ ನನಗೆ ಗೊತ್ತಿಲ್ಲ ಅಂತ ಗೊತ್ತಾನ. ಈಗ ಹೇಳ್ ಕಳಿಸ್ತಿ, ಸುಳ್ಳು ಹೇಳ್ ಕಳಿಸ್ತಿ, ಗುರು ಅದಾನ ಅಂತಂದು. ಗುರು ಎಲ್ಲದಾನ? ಅಲ್ಲಿ ಯಾರು ಇಲ್ಲ. ಒಬ್ಬ ಮುದುಕ್ ಮುಕ್ಕೊಂಡಾನ. ಹುಚ್ಚ ಗುರು ಆದಂತವ ಒಳ್ಳೆ ಟಿಪ್ ಟಾಪ್ ಆಗಿ ಬರೋಲ್ಲ. ಒಳ್ಳೆ ದ್ವೇಷಭೂಷಣ ಹಾಕೊಂಡು ಎಲ್ಲ ಇದನ್ನ ಮಾಡ್ಕೊಂತ ಕಾರ್ಯ ಕುಂತು ಮಾತಾಡ್ಕೊಂತ ಬರುವಂತ ಗುರುವಿನ ಆಕಾರ ರೂಪ ಹೆಂಗಿರ್ತದೆ ಅಂತಂದು ಹೇಳಲಿಕ್ಕೆ ಬರೋದಿಲ್ಲ. ಯಾವುದೇ ರೂಪದಿಂದ ಬರೋದು. ನಿನ್ಗೇನಲ್ಲಿ ಮಲಗಿದ್ನಲ್ಲ ಅವನೇ ನಾವು ಗುರು, ಅವನೇ ನಿನ್ನೆ ನಿಜವಾದ ಗುರು. ನಿನಗೆ ಯೋಗ್ಯವಾದಂತಹ ಗುರು ಸಿಗ್ಬೇಕಾದ್ರೆ ಅವನ ಒಬ್ಬ ಇದ್ದಾನೆ. ನಾ ಕೇಳಿದ್ರೆ ಇಲ್ಲಿ ಯಾರು ಇಲ್ಲ ಅಂತ ಹೇಳಿದೆ. ಅವನ ನೋಡು, ಅವನ ಹೆಸರು ವಿಠೋಬ ಖೇಚರ ಮಹಾರಾಜ. ಅಂದ್ರೆ ಖೇಚರ ಅಂತಂದ್ರೆ ಆಕಾಶದಲ್ಲಿ ಪಕ್ಷಿಯಂತೆ ತಿರುಗಾಡುವಂತ ಖೇಚರರು ಅಂತಾರೆ. ಆಕಾಶದಲ್ಲೇ ತಿರುಗಾಡುವಂತ ಹಾರಾಡುವಂತ ಶಕ್ತಿ ಬರುತ್ತಿದ್ರು ಯಾರು? ವಿಶೋಭ ಅಂತ ನಂತರವರಿಗೆ ವಿಠೋಬ ಅಂತ ಅಂತ ಕರೀತಾರೆ ಆ ಮಹಾರಾಜರಿಗೆ. ಆ ವಿಶೋಭ ಮಹಾರಾಜರು ಆಕಾಶದಲ್ಲಿ ಹಾರಾಡುವಂತ ಶಕ್ತಿ ಬರುತ್ತಿದ್ರು. ನೋಡ್ಲಿಕ್ಕೆ ಲೋಕದ ಕಣ್ಣಿಗೆ ಹುಚ್ಚರಂತ, ಆದ್ರ ಒಳಗ ಬಹಳ ನಿಚ್ಚಳ. ಹೊರಗ ಹುಚ್ಚ, ಒಳಗ ನಿಚ್ಚಳ. ಆತ್ಮಶಕ್ತಿ ಪ್ರಭಾವ ಅನ್ನೋದು ಹಿಂಗಿರ್ತದೆ. ಮತ್ತ ಅಲ್ಲಿಗೆ ಹೋಗ್ತಾರ. ಅಲ್ಲಿಗೆ ಹೋಗಿ ನಾಮದೇವ ಅವ ಹೋಗೋದ್ ಮುಂದೆ ಒಂದ್ ಕೆಲಸ ಮಾಡ್ತಾನ. ಬರ್ತಾನ, ಬಂದ ನಂತರ ಕೇಳ್ತಾನ, ಮತ್ತೆ ನೀವ ಅಂತಾರ ನನ್ನ ಗುರುಗಳು ಯಾರು ಹೇಳಿದ್ರು ನಿನಗ? ಅವ್ ಈಗ ಎದ್ದು ಹೋದ್ ನೋಡು, ನಿನ್ ಗುರು ಮಕ್ಕೊಂಡವಿಲ್ಲ ಅಂತ ಹೇಳ್ತಾನ. ಈಗಿಲ್ಲೊಬ್ಬ ಮಕ್ಕೊಂಡಿದ್ನಲ್ಲ, ಅವ್ ಮಕ್ಕೊಂಡ ಗುರು ಎದ್ದು ಹೋದ್ ನೋಡಿ ಹೊರಕೋದ. ಎಲ್ಲಿ ಹೋದ್ರು? ಮತ್ ನೀ ಯಾರು? ನಾವು ಶಿಷ್ಯ. ಮತ್ತು ಲಿಂಗದ ಮೇಲೆ ಲಿಂಗದ ತಲೆ ಮೇಲೆ ಕಾಲು ಹಿಡ್ಕೊಂಡು ಮಕ್ಕೊಂಡಿವರು ನೀನು. ಅದು ತೆಗೆ ಏನ್ ಮಾಡ್ಲಪ್ಪ, ನನ್ನ ಶಕ್ತಿ ಇಲ್ಲ. ಅಶಕ್ತದನ್ನ ನಾನು ನೀನು ತೆಗೆದುಕಾಗಿ ಆಯ್ತು ಅಂತಂದು ಆ ಕಾಲು ತೆಗೆದು ಕೆಳಗಿಡ್ತಾನ. ಅವನ ಕಾಲು ಇಟ್ಟಲ್ಲಿ ಅಲ್ಲೊಂದು ಲಿಂಗ ಹುಟ್ಟುತ್ತದೆ. ಮತ್ತೊಂದು ಕಡೆಗೆ ಎತ್ತಿರ್ತಾನ, ಅಲ್ಲಿ ಒಂದು ಲಿಂಗ ಹುಟ್ಟುತ್ತದೆ. ಅವಾಗ ಅವನಿಗೆ ಅನಿಸ್ತದೆ ನಿಜವಾದ ಗುರು ಇವನ ಅಂತ ತಿಳಿದು, ಖರೆ ಗುರು ಇವನ ಅಂತ ತಿಳ್ಕೊಂಡು ಅವಾಗ ಗುರುವೇ ಅಂತಂದು ಎಲ್ಲ ಇದನ್ನ ಮಾಡ್ತಾನೆ. ನಾನಲ್ಲಪ್ಪ ನೀನು ಗುರು ಅಂತ ಹೇಳ್ತಾನೆ. ಇಲ್ಲ ನೀನೇ ನನ್ನ ಗುರು ಅಂತ. ಲಿಂಗ ಇಲ್ದಲ್ಲೇ ನನ್ನ ಕಾಲಿಡಪ್ಪ ನೀನು, ಅವಾಗ ನಾನೇನು ಗುರು ಆಗ್ತೇನೆ.
ಎಲ್ಲಾ ಕಡೆ ಇಟ್ಟರು ಒಂದೊಂದು ಹುಟ್ಟಾಕತ್ತಿದ್ವು. ಕೊನೆಗೆ ಅವನು ಸಾಕಾಗಿ ಆ ಪಾದ ತೆಗೆದುಕೊಂಡು ತಾನು ತಲೆ ಮೇಲೆ ಇಟ್ಕೊಳ್ತಾನೆ. ಯಾರು? ನಾಮದೇವ್ ತನ್ನ ಆ ಗುರುವಿನ ಪಾದವನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಂಡಾಗ ಅವನಿಗೆ ಗುರು ಕೃಪಾ. ಗುರು ಕೃಪಾ ಅಂತಂದ್ರೆ ಗುರುಗಳು ಶಕ್ತಿಪಾತ ಮಾಡ್ತಾನೆ. ಬಾ ಇವಾಗ ಓದ್ತಾನವ, ಇವಾಗ ಉಪದೇಶ ಮಾಡೋದಿಲ್ಲ ಗುರು. ಯಾವಾಗ ನಿಜವಾದ ಗುರು ನಿಜವಾದ ಶಿಷ್ಯನಿಗೆ ಕಿವಿಯೊಳಗ ಉಪದೇಶ ಸಾಧನೆ ಮಾಡಿದ್ರು, ಇದನ್ನು ಮಾಡಿದ್ರು, ಇವೆಲ್ಲ ದೊಡ್ಡ ಗೊಳ್ಳು, ಸುಳ್ಳು ಇಲ್ಲ. ಗುರು ಕೃಪಾ ಅಂತಂದ್ರೆ ಹಿಂಗಿರ್ತದೆ. ಹೆಂಗ ನಾಮದೇವನ ಕಥೆ ಕೇಳಿದ್ರಲ್ಲ, ಆ ಗುರುವಿನ ಪಾದವನ್ನು ತಂದು ತಲೆಯಾಗಿ ತಲೆ ಮೇಲೆ ಇಟ್ಕೊಂಡಾಗ ಗುರುವಿನ ಕೃಪಾ ಆಯ್ತು. ಅವನ ನಿಜವಾದ ಗುರುವಿನ ಕೃಪಾ ಅಂತಂದು ಹೆಂಗಿರ್ತದೆ. ಗುರು ಏನು ಹೇಳ್ತಾನ ಅದನ್ನ ಕೇಳಬೇಕು. ಇವತ್ತು ಭಾವಿ ಹಾರು ಅಂತ ಭಾವಿ ಹಾರು. ಇವತ್ತು ಜೀವ ಕೊಡು ಅಂದ್ರೆ ಜೀವ ಕೊಡಬೇಕು. ಪರಶುರಾಮ ತಂದೆ ವಚನವನ್ನ ಹೆಂಗ ಪಾಲನೆ ಮಾಡದ ಹೇಳಿರಲಿಲ್ಲ ಕಥೆ. ಪರಶುರಾಮ ಜಮದಗ್ನಿ ನನ್ನ ಮಗ ಅಂದ್ರೆ ಪರಶುರಾಮನಿಗೆ ಹೇಳ್ತಾನೆ, ಬಡಿ ನೀನು ತಾಯಿ ಚಂಡ ಕತ್ತರಿಸು ಅಂತ ಹೇಳ್ತಾನೆ. ಆಯ್ತು ತಂದೆ ಜನಕ ಅಂತಂದು ಹೊಡ. ಏನು ಮತ್ತೊಂದೇನು ಮಾತಾಡಲಿಲ್ಲ ಅಲ್ಲಿ. ಯಾರು? ಪರಶುರಾಮ. ಹೊಡಿ ನೀನು ತಾಯಿ ಚಂಡ ಅಂತ ಕತ್ತರಿಸಿ ಹೋಗಲ್ಲ. ಆಮೇಲೆ ತಂದೆ ಕೇಳಿದೆ, ನನ್ನ ತಕ್ಕ ಮಗ ಇದೆ, ನಿನಗೇನ್ ಬೇಕು ಕೇಳ, ನಮ್ಮ ಮಗನ್ ಕೊಡೋ. ಗುರುವಿನ ಪಾಲನೆ ವಚನ ಪಾಲನೆ ಮಾಡೋದು ಹೆಂಗಿರ್ಬೇಕು. ಎಷ್ಟು ಮಟ್ಟಿ ಮಾಡ್ತೇವೆ ಇವತ್ತು ನಾವು. ಇವತ್ತೊಂದು ಸ್ವಲ್ಪ ಪಟ್ಟಿ ತಗೊಳ್ತೀನಿ, ಸ್ವಲ್ಪ ಕೆಲಸ ಇದ್ರೆ ಜರ ಹೋಗಿ ಬಂದ ಗುರುವಿನ ವಚನ ಪಾಲನೆ. ಗುರು ಅಂತಂದ್ರೆ ನಿಮಗೂ ನಿಮ್ಮ ಲೌಕಿಕ ರೀತಿಯಿಂದ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ. ಈಗ ದೈತ್ಯ ಸಹಕಾರ ಒಂದು ಮಗ ಇರ್ತದೆ, ಎಲ್ಲ ಚಂದಾಗಿ ಉಡುಪು ಗಿಡಪು ಹಾಕಿ ಬಟ್ಟೆ ಗಿಟ್ಟೆ ಹಾಕಿ ಆಭರಣ ಹಾಕಿ ನಮ್ಮ ಜೊತೆ ಅಂಗಡಿ ಕರ್ಕೊಂಡು ಹೋಗ್ಬೇಕು. ದೊಡ್ಡ ಅಂಗಡಿ ಇರ್ತತಿ, ಅಂಗಡಿ ಹೊಡೆದು ಆಡಾಕಿರ್ತಾನೆ. ಆಡ್ಕೊಂತ ಹೋಗಿ ಆ ಕೂಸು ಗಟಾರ್ದಾಗ ಬೀಳ್ತತಿ. ದೊಡ್ಡ ಚರಂಡಿ ಒಳಗ ಅದು ಬೀಳ್ತತಿ. ಆ ಕೂಸು ಗಟಾರ್ದಾಗ ಬಿದ್ರೆ ಏನಾಗ್ತೈತ್ರಿ? ಎಲ್ಲಾ ಬಟ್ಟೆ ಎಲ್ಲ ಹೊಲಸಾತು, ಆಭರಣಗಳೆಲ್ಲ ಹೊಲಸಾದವು. ಎಷ್ಟು ಹೊಲಸು ಅಂತಂದ್ರೆ ಏನ ಅದು ಮುಟ್ಟದಲ್ಲ, ಸಮೀಪಕ್ಕೆ ಹೋದ್ರೆ ವಾಸನೆ ಬರಾಕತ್ತ. ಬಿದ್ದು ಅದನ್ನ ಯಾರೋ ಎತ್ತಿದ್ರು. ಆ ಕೂಸು ಹತ್ಕೊಂತ ಎಲ್ಲಿ ಬಂತು? ಆತನ ಹತ್ರ ಬರ್ತೈತಿ. ಬಂದ್ ಕೂಡ್ಲೆ ಅಪ್ಪ ಹಿಂಗ್ ಕುಂತಿಂದ ಚಲೋ ಗಾದಿ ಮಾಡ್ಕೊಂತದೆ, ಅಲ್ಲೇ 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 ಇರ ಅಲ್ಲೇ ಇರ ಅಲ್ಲೇ ಸಮೀಪಕ್ಕೆ ಮಾಡಂಗಿಲ್ಲ. ತಾನು ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗನ್ನ ತಾನು ಸಮೀಪ ಕರ್ಕೊಳ್ಳೋಕೆ ತಯಾರಾಗೋದಿಲ್ಲ. ಯಾರು? ತಂದೆಯಾದಂಥ. ಆಮೇಲೆ ಅದು ಜೋರಾಗಿ ಅಳ್ತಾ ಇರ್ತದ. ಎಷ್ಟೇ ಹತ್ತಿರ ಸಹಿತ ಈ ಧ್ವನಿ ಕೇಳಿ ಯಾರು ಬರ್ತಾರ? ಎಷ್ಟೊತ್ತಿದ್ರು ಬಿಡೋಕಾರ ನೋಡ್ರಿ. ತಾಯಿ ಕರ್ಕೊಂಡು ಹೋಗ್ತಾರ. ತಾಯಿ ಕರ್ಕೊಂಡು ಹೋಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ತಾರ. ಎಲ್ಲ ಸ್ವಚ್ಛಾಗಿ ತೊಳೆದು ಇದನ್ನು ಮಾಡಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹೊಸ ಹಾಕಿ ಎಲ್ಲ ಇದನ್ನು ಮಾಡಿ ಒಂದಷ್ಟು ಸುಗಂಧ ಎಣ್ಣೆ ಹೊಡೆದು ಕಳಿಸ್ಕೊಡ್ತಾರ. ಅದು ಮತ್ತೆ ಜಕ್ಕೊಂತ ಬರ್ತೈತಿ.
ಯಾವುದು ಆ ಕೂಸು ಜಿಕ್ಕೊಂತ ಬಂದಾಗ ಏನ್ ಮಾಡ್ತಾನೆ ತಂದೆ ರಾಜ್ಕುಮಾರ್ ಜೋಕುಮಾರ ರಾಜ್ಕುಮಾರ್ ಎತ್ಕೊಂಡು ಮುದ್ದಾಡಕ್ ಹತ್ತಾನೆ. ಅವಾಗ ಮುದ್ದಾಡೋದೇನು ಇದು ಮಾಡೋದು ನೋಡು. ಅವಾಗ ಅಲ್ಲಿ ತಾಯಿ ನಿಂತ್ಕೊಂಡು ಇರ್ತಾರೆ. ಇದರಿಂದ ಏನ್ ತಿಳ್ಕೊಂಡ್ರಿ? ತಾಯಿ ತಂದೆ ಪರಮಾತ್ಮ, ತಾಯಿ ಗುರು. ತಂದೆ ಕಳಿಸಿದಾನ ಎಲ್ಲಿಗೆ? ಇಲ್ಲಿಗೆ ಆಡಾಕ್ ಕಳ್ಸಾನ. ಇಲ್ಲಿ ಯಾವುದೇ ರೂಪದಿಂದ ಆಡ್ಕೊಂಬರ್ರಿ ಅಂತಂದು ಕಳ್ಸಿದಾನ. ಮನುಷ್ಯನ ಇರ್ಬೋದು, ಹೆಣ್ಣು ಇರ್ಬೋದು, ಗಂಡ ಇರ್ಬೋದು, ಕೂಸ್ ಇರ್ಬೋದು, ಕುನ್ ಇರ್ಬೋದು, ಏನೇ ಇರ್ಬೋದು, ಆಡಾಕ ಕಳ್ಸಿದಾನ. ಎಲ್ಲ ಅಲಂಕಾರ ಮಾಡಿ ಕಳ್ಸಾನ. ಅಂದ್ರೆ ಎಲ್ಲ ತಿಳುವಳಿಕೆ ಕೊಟ್ಟಾನ, ಎಲ್ಲ ಶರೀರದ ಅವಯವಗಳನ್ನು ಕೊಟ್ಟಿದ್ದಾನೆ. ಯಾವುದಕ್ಕೂ ಕೊರತೆ ಮಾಡಿಲ್ಲ. ಇವತ್ತು ನಮ್ಗೆ ಉಣ್ಣಾಕ ತಿನ್ನಾಕ ಯಾವುದಕ್ಕೂ ಕೊರತೆ ಇಲ್ಲ, ಉಡೋದಕ್ಕೂ ಕೊರತೆ ಇಲ್ಲ. ಆದ್ರೂ ನಾವು ನಳ್ಳೋದು ಬಿಡೋದು. ದೇವ್ರು ನಮ್ಗೆಲ್ಲ ಕೊಟ್ಟಿರ್ತಾನೆ. ಎಲ್ಲ ಕೊಟ್ಟದ್ದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂತ ಇದು ಇಲ್ಲ ನಮ್ಗೆ. ಆದ್ರೆ ನಮ್ಗೆ ತ್ರಾಸ ಐತೆ. ಏನ್ ತ್ರಾಸ ಐತೆ ನಿಮ್ಗೆ? ದೇವ್ರು ನಿಮಗೆ ದೇವ್ರು ಏನ್ ಕಡಿಮೆ ಮಾಡಿದಾನ? ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ನೋಡಕ್ ಕಣ್ಣು ಕೊಟ್ಟಾನ, ಕಿವಿ ಕೇಳೋದು ಕೊಟ್ಟಾನ. ದುಡಿಯಕ್ಕೆ ಏನೈತೆ ನಿಮ್ಗೆ? ದುಡಿಲಾರ್ದನ ಹಂಗ ಐಷಾರಾಮಿ ಬರ್ಬೇಕು ಅಂತಿದ್ರೆ ಲೌಕಿಕದಲ್ಲಿ ಹೇಗಿರ್ತೀನೋ ಅದೇ ರೀತಿ ಅಲೌಕಿಕದಲ್ಲಿ ಸಹಿತ ದುಡಿಬೇಕು. ದುಡ್ದಾಗ ನಮಗ ಯಾವುದೇ ಒಂದು ಇದು ಸಿಗ್ತದ. ಹಂಗ ಸುಮ್ಮನೆ ನಮ್ಗೆ ಗುರುಕೃಪಾ ಆಗಬೇಕು ಅದಕ್ಕ ಸರ್ವಜ್ಞ ಮೂರ್ತಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾನ? ದಂಡಿಸದೆ ದೇಹವನ್ನ ದಂಡಿಸದೆ ದೇಹವನ್ನು, ಖಂಡಿಸದೆ ಕರಣಗಳನ್ನು, ಉಂಡುಂಡು ಸ್ವರ್ಗ ಸೇರುವೆನೆಂದರೆ ಅದನ್ನೇನು ರಂಡೆ ಆಳುವಳೆ ಸರ್ವಜ್ಞ. ಅಂದ್ರೆ ದಂಡಿಸದೆ ದೇಹವನ್ನು, ಶರೀರ ದುಡಿಯೋದಕ್ಕೆ ಕಷ್ಟಪಡೋದಕ್ಕೆ ಯಾರೂ ತಯಾರಿಲ್ಲ. ನಮಗೆಲ್ಲ ಆಶಾ ಹಂಗ ಬರುತ್ತೆ. ಸಾಧ್ಯ ಇಲ್ಲ. ಇಂಥವ್ರಿಗೆ ಎಂದು ಗುರುಪ ಹಂಗಿಲ್ಲ. ಚಂದ ಬಲ್ದಾಗ ಮಾತು ಹೇಳಿ ನಾವು ಹೋಗ್ತೇವಪ್ಪ ಟಿಪ್ ಟಾಪ್ ಆಗಿ ಚಂದಾಗ ಹುಡುಕು ಒಡವೆ ಹಾಕೊಂಡು ಹೋಗ್ತೇವೆ ಅಂತ ಅಂಥವ್ರಿಗೆ ಎಂದು ಸಿಗಂಗೆ. ಗುರುಗಳಾಗ್ಲಿ ದೇವರಾಗ್ಲಿ ಒಳಗಿರ್ತಕ್ಕಂಥ ನಿಮ್ಮ ಮನಸ್ಸನ್ನು ನೋಡ್ತಾನೆ, ನಿಮ್ಮ ಭಕ್ತಿ ನೋಡ್ತಾನೆ. ನಿಮ್ಮ ಭಕ್ತಿ ನೋಡಿ ನಿಮಗೆ ಏನು ಕೊಡ್ಬೇಕು ಅದನ್ನು ಕೊಡ್ತಾನೆ ಹೊರತು. ಅದಕ್ಕೆ ಚನ್ನ ಬಸವಣ್ಣ ಹೇಳಿದ, ಗುರು ಸಣ್ಣಗಾರ ಆಗಿರ್ತಾನಂತ, ಶಿಷ್ಯ ವ್ಯವಹಾರಿ ಆಗಿರ್ತಾನಂತ. ಗುರು ಸಣ್ಣಗಾರ ಅಂದ್ರೆ ಅಕ್ಸಾಲಿಗಾಗಿರ್ತಾನ. ಅಕ್ಸಾಲಿಗ ಯಾರಿಗೆ ಎಂತ ಮಾಡಿಕೊಡ್ಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಜ್ಞಾನ ಇರುತ್ತೆ. ಯಾರಿಗೆ? ಅಕ್ಸಾಲಿಗ. ಈಗ ಎಲ್ಲರೂ ಬರ್ತಾರ, ಎಲ್ಲ ಬಂದು ನಮ್ಗೊಂದಿಷ್ಟು ಒಂದು 5 ಗ್ರಾಮ್ ಬಂಗಾರ ಕೊಟ್ರಿ ಅಂತಂದ್ರ ಕೊಡ್ತಾರ. ಎಂಥದ್ದು? ಮಿಸ್ರಿ ಇರುವಂತ ಬಂಗಾರನ ಎಂಥದ್ದು ಕೊಟ್ಟು ಕಳಿಸ್ತಾರೆ. ಕಡೆಗೆ ಹಿತ್ತಾಳಿ ಕೊಟ್ರೆ ಇದೇ ಪಕ್ಕ ಬಂಗಾರ ಇಟ್ಕೊಂಡು ಕೊಟ್ಟು ಕಳಿಸ್ತಾರೆ. ಅಕ್ಸಾಲಿಗರ ಕೆಲಸ. ಅದೇ ರೀತಿ ನೀವು ಎಷ್ಟು ಕೊಟ್ರಿ ಬರ್ತೀರಿ ಅಷ್ಟು ಪೂರ್ತಿ ನಿಮ್ಗೆ ಕೊಟ್ಟು ಕಳಿಸ್ತಾನೆ ಗುರು. ನೀವು ಪೂರ್ಣ ಶ್ರದ್ಧೆಯಿಂದ ಬಂದಾಗ ಶಿಷ್ಯ ಹಿಂಗ ಬಂದ ಗುರುಗಳ ಹತ್ರ ಬಂದ, ಸೇವೆ ಮಾಡ್ಕೊಂತ ಇದ್ದ. 1 ದಿವಸ ಮಾಡ್ದ, 15 ದಿವಸ ಮಾಡ್ದ. ಗುರುಗಳೇ ನನಗೆ ಉಪದೇಶ ಕೊಟ್ರಿ ಅಂತ ಅನ್ಕೊಂಡ್ರೆ, ಏನು ಉಪದೇಶ ಕೊಡ್ಬೇಕಪ್ಪ ನಿನಗ ಅಂತ. ಗುರುಗಳು ನನಗೆ ಕಿವಿ ಮಂತ್ರ ಹೇಳ್ರಿ ಅಂತಂದ. ಹಿಂಗ ನಾಳೆ ಹೇಳ್ತಾನೆ. ನಾಳೆ ಬಂದ ಗುರುಗಳ ಇವತ್ತು ಉಪದೇಶ ಮಾಡಿ. ಇವತ್ತು ದಿವಸ ಚಲೋ ಇಲ್ಲ, ನಾಳೆ ದಿವಸ ಆಯ್ತು. ನಾಳೆನೂ ಬಂದು ದಿವಸ ಹಿಂಗೆ ಹೇಳಿ ಗುರುಗಳು ಸಾಕಾಕು. ಆಯ್ತಪ್ಪ ನಾಳೆ ಎಷ್ಟೊತ್ತಿದ್ರು ಹೇಳ್ತೀನಿ. ಮುಂಜಾನೆದ್ದು ನೀ 7 ಗಂಟೆ ಸರಿಯಾಗಿ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ಇಲ್ಲಿ ಬಾ,
ನಿನಗೆ ಉಪದೇಶ ಆಯ್ತು, ಉಪದೇಶ ಕೊಡ್ತಾನೆ. ಒಂದು ಮಾತು, ನೀ ಮನೆಯಿಂದ ಬರೋ ಮುಂದ ನೀ ಹೊಸ್ತಲಿನಿಂದ ಹೊರಗೆ ಕಾಲಿಡಬೇಕಾದ್ರೆ ನಿನಗೆ ಯಾರು ಮೊದಲು ಭೇಟಿ ಆಗ್ತಾರ ಅವ್ರನ್ನ ನೆನ್ಪಿಟ್ಕೊಂಡು. ಆಯ್ತು, ಬಂದ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಬಿಟ್ಟುಕೊಂಡು ಹೊಸ್ತಲಿಂದ ಹೊರಗೆ ಕಾಲಿಟ್ಟು ಕೂಡಲೇ ಅವ್ರ ಮನೆಯಾಗ ಒಂದು ಬೆಕ್ಕಿತ್ತು. ಅದು ಬಹಳ ಚಂದ ಬೆಕ್ಕಿತ್ತು, ಬೆಳ್ಳನ ಬೆಕ್ಕು. 2 ಕಿವಿ ಕರ್ರಗಿದ್ವು, 4 ಕಾಲು ಕರ್ರಗಿದ್ವು, ಬಾಲನು ಕರ್ರಗಿತ್ತು, ಬಾಕಿದೆಲ್ಲ ಬೆಳ್ಳಗಿತ್ತು. ಬಹಳ ಚಂದ ಬೆಕ್ಕಿತ್ತು. ಆ ಬೆಕ್ಕು ಬೆಟ್ಟ ಆಯ್ತು. ಬಂದ ಗುರುಗಳ ಹತ್ರ. ಗುರುಗಳ ನಾ ಬಂದನ್ರಿ. ಆಯ್ತಪ್ಪ ಹಂಗಾರ ಮತ್ತು ನಾ ಏನು ಹೇಳಿದ್ದೆ ನಿನಗೆ ಯಾರು ಬೆಟ್ಟ ಆಗ್ತಾರೆ ನೋಡ್ಕೊಂಡ್ ಬಾ. ಯಾರು ಬೆಟ್ಟ ಆದ್ರು? ಏನು ನಮ್ಮ ಮನೆ ಬೆಕ್ಕ ನಾನು ಬೆಟ್ಟ ಆದ್ರಿ? ಯಾರು ಬೆಟ್ಟ ಇಲ್ಲ ಹೋದಲ್ಲ, ಯಾರು? ಆಯ್ತು, ಚಲೋ. ಈ ಸ್ನಾನ ಮಾಡಿ ಬರ್ತಾನೆ, ಉಪದೇಶ ಕೊಡ್ತಾನೆ. ಇದು ಪಂಚಗವ್ಯ ಐತಿ. ಪಂಚಗವ್ಯ ಅಂತಂದ್ರೆ ಆಕಳ ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ ಎಲ್ಲ ಹಾಕಿ ಇಟ್ಟಿರ್ತಾರೆ. ಅವು ದೀಕ್ಷಾ ಸಂಸ್ಕಾರ ಮಾಡೋ ಹೊತ್ನ್ಯಾಗ ಇವನ್ನೆಲ್ಲ ಕೂಡಿಸ್ತಿರ್ತಾರೆ. ಇದೊಂದು ಬಟ್ಟಲದೊಂದು ಸಣ್ಣ ಬಟ್ಟಲದಾಗಿಟ್ಟು ಇದನ್ನ ತಗೋ, ಈಗ ನಾ ಬರೋದ್ರೊಳಗೆ ಇದನ್ನ ನೀ ಕುಡಿದು ತಯಾರಾಗಿ ಕುಂದ್ರು. ಆದ್ರೆ ಕುಡಿಯೋ ಮುಂದ ಆ ಬೆಕ್ಕಿನ ನೆನಪು ನಿನಗೆ ಆಗಬಾರ್ದು ನೋಡು ಅಂತ ಹೇಳಿ. ನಿನ್ನ ಬೆಕ್ಕು ನೆನಪಾಗಿತ್ತಲ್ಲ, ಬೆಕ್ಕಾಗಿತ್ತಲ್ಲ, ಆ ಬೆಕ್ಕಿನ ನೆನಪು ಆಗಬಾರ್ದು ನಿನಗ ಕುಡಿಯೋ ಮುಂದ. ಅದನ್ನ ಮರೆತು ನೀ ಕುಡಿದು ಕುಂದ್ರು ನಿನಗೆ ಉಪದೇಶ ಕೊಡ್ತಾನೆ, ನಿಂದೆಲ್ಲ ಉದ್ಧಾರ. ಆಯ್ತ್ರಿ ಗುರುಗಳ. ಇವ್ರು ಹೋದ್ರು, ಗುರುಗಳು ಸ್ನಾನ ಮಾಡಿದ್ರು, ಪೂಜೆ ಮಾಡ್ಕೊಂಡು ಬಂದ್ರು. ಅಲ್ಲೋ ಇನ್ನೂ ಕುಡ್ದೇ ಇಲ್ಲಲ್ಲೋ, ಏನ್ ಮಾಡ್ರಿ ಕುಡಿಬೇಕು ಅಂತಾನೆ ಬೆಕ್ಕು ನೆನಪು ಬರಲಿಲ್ಲ. ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ರಿ, 12 ಗಂಟೆ ಆಯ್ತು. ಮತ್ತೆ ಬಂದು ಏನಪ್ಪಾ ಶಿಷ್ಯ ಕುಡಿದೆ? ಇನ್ನೂ ಇಲ್ರಿ ಗುರುಗಳ. ಯಾಕು? ಆ ಬೆಕ್ಕ ಬರಾಕತ್ತೈತ್ರಿ ನನಗ. 3 ಗಂಟೆ ಆಯ್ತು, 4 ಗಂಟೆ ಆಯ್ತು, ಸಾಯಂಕಾಲ 6 ಗಂಟೆ ಆಯ್ತು. 6 ಗಂಟೆ ಆದ್ರೂ ಸಹಿತ ಇನ್ನೂ ಕುಡಿಲಿಲ್ಲಲ್ಲಪ್ಪ. ಮತ್ತೆ ಹೆಂಗ್ ಉಪದೇಶ ಕೊಡ್ಲೋ ನಿನಗೆ ಉಪದೇಶ ಕೊಡ್ಬೇಕು ಅಂತ ನನಗೂ ಬಹಳ ಮನಸ್ಸಿನಾಗ ಇದಾಗಕತ್ತೈತಿ. ಏನ್ ಮಾಡಿದ್ರಿ ಗುರುಗಳ? ಆ ಬೆಕ್ಕ ನಾನು ಇದರಿಂದ ಹೋಗೋದು, ನನ್ನ ಮನಸ್ಸಿನಾಗ ಅದ ಬೆಕ್ಕಲ್ಲ. ಮನಸ್ಸಿನೊಳಗೆ ಹಿಂಗೆ ಎಲ್ಲ ಹೊಲಸಿಟ್ಕೊಂಡು ಇಂಥವನ್ನೆಲ್ಲ ಅನೇಕ ವಿಷಯಗಳನ್ನ, ವಿಷಯ ವಾಸನೆಗಳನ್ನ ತಲೆಯಲ್ಲಿ ತುಂಬಿಕೊಂಡು ಮನೆಯೊಳಗೆ ಇಟ್ಕೊಂಡು, ಮನಸ್ಸಿನೊಳಗೆ ಇಟ್ಕೊಂಡು ಬಂದು ನಮ್ಮ ಗುರುಗಳ ನಮ್ಗೆ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತಂದ್ರೆ ಗುರುಗಳು ಉಪದೇಶ ಮಾಡ್ತಾರೆ ನಮಗೆ. ಅದರಿಂದ ನಿಮಗೆ ಚಲೋ ಆಗ್ತದೆ. ನಿಮ್ಗೆ ಎಷ್ಟು ಮಾಡ್ತೀರಿ. ಅಡುಗೆ ಮಾಡುವಾಗ, ಊಟಕ್ಕೆ ಕೊಡುವಾಗ ನೀವು ಬೇರೆ ಯಾವ ವಿಚಾರವನ್ನು ಮಾಡುವಂತೆ ಗುರುಗಳ, ಶಿವನ, ದೇವರ ನಾಮ ಸ್ಮರಣೆ ಮಾಡ್ಕೊಂತ ನೀವು ಅಡಿಗೆ ಮಾಡ್ರಿ. ಊಟ ಮಾಡುವಾಗ, ಕಾಫಿ ತಿಂಡಿ ಮಾಡುವಾಗ ಪೇಪರ್ ಓದಬೇಡ್ರಿ ಅಂತ ಹೇಳಿದ್ರು. ಊಟ ಮಾಡುವಾಗ ಟಿವಿ ನೋಡಬೇಡ್ರಿ ಅಂತ ಹೇಳಿದ್ರು. ಎಷ್ಟು ಜನರು ಕಾಣಿಸ್ತೀರಿ? ಸ್ವಲ್ಪ ನೋಡ್ತೀವಿ, ಸ್ವಲ್ಪ ಇದೆ. ಅದರಿಂದ ನಿಮಗೂ ಲಾಭ ಐತೆ ಹೊರತು ನಮಗೆ ಲಾಭ ಇಲ್ಲ. ಗುರುಗಳು ಯಾಕೆ ಹೇಳ್ತಾರೆ ಅನ್ನೋದನ್ನ ವಿಚಾರ ಮಾಡ್ಕೋದ್ರಿ. ನೀವು ಆ ಶಿಷ್ಯನಿಂದ ಆಗ್ತೀರಿ, ಅದಕ್ಕೆ ಗುರುವಾದಂತಹ ಏನು ಬಾಯ ಎಲ್ಲ ಸ್ವಚ್ಛ ತೊಳಿತನವ. ಮಲಗಳನ್ನೆಲ್ಲ ತೊಳೆದು ಸಂಸ್ಕಾರಗಳನ್ನ ಮಾಡಿ ಎಲ್ಲ ದೇಹವನ್ನು ಶುದ್ಧ ಮಾಡಿ ಮಾಂಸಪಿಂಡವನ್ನ ತೆಗೆದು ಮಂತ್ರಪಿಂಡವನ್ನಾಗಿ ಪರಿವರ್ತನೆ ಮಾಡ್ತಾನ. ಇನ್ನೊಂದು, ನಮ್ಮಲ್ಲಿ ಯಾವುದನ್ನು ತ್ಯಾಗ ಮಾಡುವಂಥದ್ದಿಲ್ಲ. ಬಿಟ್ಟು ಬಿಡ್ರಿ ಅಂತ ಯಾವುದು ಹೇಳಂಗಿಲ್ಲ. ನಮ್ಮ ಶರಣರು ಯಾರೂ ಹೇಳಿಲ್ಲ ಇದನ್ನು ಬಿಡಬೇಕು ಇದನ್ನು ಬಿಡಬೇಕು ಅಂತ. ಅದನ್ನು ಪರಿವರ್ತನೆ ಮಾಡಿ ಉಪಯೋಗಿಸ್ರಿ ಅಂತ ಹೇಳಿ ಪ್ರತಿಯೊಂದನ್ನು ಪರಿವರ್ತನೆ ಮಾಡಿರೋದನ್ನ ಈ ಮಾಂಸಪಿಂಡವನ್ನು ತೆಗೆದು ಮಂತ್ರಪಿಂಡವನ್ನಾಗಿ ಪರಿವರ್ತನೆ ಮಾಡಿಕೊಡ್ರಿ. ಕಾಮ, ಕ್ರೋಧ, ಲೋಭ,
ಬುದ್ಧಿಯಿಂದ ಬಿಟ್ಟರೆ ನೀವು ಬದುಕೋದಿಲ್ಲ ಅಂತ ಹೇಳ್ತಾರೆ ಶಂಕರ. ಅವನು ಬಿಡಬಾರ್ದು, ಬಿಟ್ಟರೆ ನಾವು ಕೆಡ್ತೇವೆ. ಅದನ್ನ ಪರಿವರ್ತನೆ ಮಾಡ್ತೇವೆ. ಪರಿವರ್ತನೆ ಮಾಡಿಕೊಂಡು ಸರಿಯಾದ ರೀತಿಯೊಳಗೆ ಉಪಯೋಗ ಮಾಡ್ಕೊಳ್ಬೇಕು. ಅದರಂತೆ ಕೇಕು ಬಿಡಬೇಡ್ರಿ, ಪರಿವರ್ತನೆ ಮಾಡ್ಕೊಳ್ರಿ ನೀವು. ಅದು ಬೇಡ ಇದು ಬೇಡ ಬರೋದ ಪುರುಳಿಲ್ಲ, ಬುದ್ಧಿಗೇಡಿಗಳ ವಿಚಾರಗಳು ಹಂಗ ಮಾಡಬಾರ್ದು. ಅದ್ರೊಳಗೆ ಏನೈತಿ ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ಇದನ್ನ ಬದಲು ಮಾಡ್ಕೋಬೇಕು. ಅದಕ್ಕೆ ಮಾಡ್ರಿ ಇದಕ್ಕೆ ಮಾಡ್ರಿ ಅಂತ ತಿಳ್ಕೊಂಡಿದ್ದು ಮಾಡೋದಿಲ್ಲ. ಆ ರೀತಿಯೊಳಗೆ ಯಾವುದನ್ನ ಒಂದು ಪರಿವರ್ತನೆ ನಾವು ಮಾಡಿಕೊಳ್ಳುವಂತಹ ಬುದ್ಧಿ ನಮ್ಮಲ್ಲಿ ಎಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ನಾವು ಹಿಂಗೆ ಇರ್ತದೆ. ಹಿಂಗ ಪಂಚಗವ್ಯ ಕೊಡ್ದಂಗ ನೀವಾಗ್ತೀರಿ, ಉಪದೇಶ ಕೊಟ್ಟಂಗ ಗುರುಗಳು ಆಗ್ತಾರ. ಹಂಗಾಗಬೇಡ್ರಿ. ಗುರು ಅಂತಂದ್ರೆ ಹೆಂಗ ಪರಿವರ್ತನೆ ಮಾಡಿ ಎಲ್ಲ ಸ್ವಚ್ಛ ಆಗ್ಬೋದು. ಆವಾಗ ನಿಮಗೆ ಉಪದೇಶ ಮಾಡ್ತಾನ. ಉಪದೇಶ ಮಾಡಿದ್ದನ್ನ ನೀವು ಸರಿಯಾಗಿ ಅದನ್ನು ಹಿಡ್ಕೊಂಡು ಅದರಂತೆ ನಡೆದುಕೊಂಡು ಹೋಗ್ರಿ ಅಂತಂದ್ರೆ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ. ಊಟ ಮಾಡುವಾಗ, ಅಡಿಗೆ ಮಾಡುವಾಗ ನಾಮಸ್ಮರಣೆ ಮಾಡ್ರಿ. ಟಿವಿ ನೋಡಬೇಡ್ರಿ, ಮುಖ್ಯವಾದದ್ದು. ಕಾಫಿ ತಿಂಡಿ ಮಾಡುವಾಗ ಪೇಪರ್ ಪತ್ರಿಕೆ ಓದಬೇಡ್ರಿ. ಆಯ್ತು, ನಿಮ್ ದಾರಿ ನಿಮಗ, ನಮ್ಮ ದಾರಿ ಹೇಳಕ್ ಬರ್ತಾರೆ. ನಮ್ದೈತಿ ಆಚರಣೆ ಮಾಡಿದ್ರೆ ನಿಮ್ಗೆ ಲಾಭ, ಆಚರಣೆ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗ ಇಷ್ಟು ಮಾತ್ರ ನಾವು ಹೇಳ್ತೀವಿ. ಅಂದ್ಮೇಲೆ ಆ ಗುರುಗಳ ವಾಕ್ಯದೊಳಗೆ ಎಂಥ ಶಕ್ತಿ ಐತೆ ಗೊತ್ತಿಲ್ಲ. ಗುರುಗಳು ಅದನ್ನ ಪಾಲಿಕೆ. ಅದಕ್ಕೆ ಇನ್ನು ಮುಂದಾದನ್ನು ಸಹಿತ ಸಾಧ್ಯ ಆದಷ್ಟು, ಯಾಕಂತಂದ್ರೆ ಗುರುವಿಗಿಂತ ದೊಡ್ಡವರು ಯಾರಿಲ್ಲ. ನೀವು ಯಾವುದೇ ಗುರುವನ್ನು ನಂಬ್ರಿ, ಇದ ಗುರು ಅಂತಲ್ಲ. ನಿಮ್ಗೆ ಯಾರ ಮನಸ್ಸಿಗೆ ಬರ್ತೈತಿ ಅವರನ್ನು ಒಬ್ರು ನಂಬ್ತಿರಲ್ಲ, ಒಬ್ಬರನ್ನು ಗಟ್ಟಿಯಾಗಿದೆ. ಇವತ್ತು ಇವ್ರನ್ನ ಇದನ್ನ ಮಾಡಿದೆ, ನಾನು ಮತ್ತೊಬ್ಬರನ್ನ ಮಾಡಿದೆ, ಹಂಗೆ ಮಾಡಬೇಕು. ಹಂಗೆ ಮಾಡಿದ್ರೆ ಏನಾದ್ರೆ ನಿಮಗೆ ಎಂದು ಯಾವ ರೀತಿಯಿಂದನೂ ಉಪಯೋಗ ಆಗಂಗಿಲ್ಲ. ಇವತ್ತು ಗುರುಗಳು ಬಹಳ ಜನರದಾರ, ಬಹಳಷ್ಟು ಜನರದಾರ. ಈಗ ಎಷ್ಟು ಸರಿ ಹೇಳಿದ್ರಿ, ಗುರು ಬಹವಸ್ಸಂತಿ ಶಿಷ್ಯ ವಿತ್ತಾಬಹ. ಗುರುಗಳು ಬಹಳ ಜನರದಾರ, ಶಿಷ್ಯರ ಹಣವನ್ನ ದೋಚುವಂತ, ಆಸ್ತಿಯನ್ನು ದೋಚುವಂತ ಗುರುಗಳು ಬಹಳ ಜನರಿದ್ದಾರೆ. ಅಂಥ ಗುರುಗಳನ್ನ ನೀವು ದಂಡ ಹಾಕಿರಾಡ್ತೀವಿ. ಶಿಷ್ಯನ ಹೃದಯದ ತಾಪ ಏನೈತಿ, ಮನಸ್ಸಿನ ತ್ರಾಸ ಏನೈತಿ, ಅದನ್ನು ಕಳೆಯುವಂಥ ಗುರುಗಳು ಏನಿರ್ತಾರೆ, ಅಂಥ ಗುರುಗಳನ್ನು ನೀವು ದಂಡ ಹಾಕ್ತೀರಿ. ಅದರಿಂದ ನೀವು ಸಿಗ್ತತಿ ಜೀವನದೊಳಗೆ ಎಲ್ಲ ರೀತಿಯಿಂದ ಒಬ್ಬರಿಗೆ ಒಂದಿಲ್ಲ ಒಂದು ರೀತಿಯಿಂದ ಕಷ್ಟಗಳು ಒಂದೇ ಬರ್ತಾರೆ. ಯಾರಿಗೂ ತಪ್ಪಿಲ್ಲ. ಇವು ಯೋಗಿ ಇರ್ಲಿ, ಭೋಗಿ ಇರ್ಲಿ, ತ್ಯಾಗಿ ಇರ್ಲಿ, ಎಂಥವನಿದ್ರೂ ಒಂದಿಲ್ಲ ಒಂದು ರೀತಿಯಿಂದ ಬಂದ ಬರ್ತಾವೆ. ಏನೇ ಬರ್ಲಿ ಹೆದರ್ಬಾರ್ದು, ಅವಕ್ಕೆಂದೂ ಹೆದರ್ಬಾರ್ದು. ಬಂದದ್ದನ್ನು ಎದುರಿಸ್ಬೇಕು. ಅವನ ಸಮಾಧಾನದಿಂದ ಧೈರ್ಯದಿಂದ ಎದುರಿಸ್ಬೇಕು. ಅದರಿಂದ ಅವನು ದಾರಿ ಸಿಗ್ತದೆ. ಅದಕ್ಕೆ ಆ ರೀತಿಯಲ್ಲಿ ನೀವು ಧೈರ್ಯ ಮತ್ತು ಶಾಂತಿಯನ್ನು ಕಳೆದುಕೊಳ್ಳದೆ ಅದನ್ನು ಉಳಿಸಿಕೊಂಡು ಒಬ್ಬ ಗುರುವನ್ನ, ನಿಮಗೆ ಯಾರ ಮೇಲೆ ನೀವು ಶ್ರದ್ಧೆ ಇರುತ್ತೆ ಆ ಗುರುವನ್ನ ನಂಬಿಕೊಂಡು ಅವರಲ್ಲಿ ಪೂರ್ಣ ಶ್ರದ್ಧೆ ಇಟ್ರಿ, ಒಂದು ನಿಷ್ಠೆ ಇಟ್ಟು, ಒಂದು ವಿಶ್ವಾಸವನ್ನು ಹೇಳ್ಕೊಡ್ರಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹಾರೈಸಿ ಈ ಮೊದಲೇನು ಪ್ರಾರ್ಥನೆ ಮಾಡಿದಲ್ಲ ಹಾಗೆ ಇನ್ನೊಂದು ಸಾರಿ ಇವತ್ತು 8ನೇ ಇಸ್ವಿ ಪ್ರಾರಂಭ ಆಯ್ತಲ್ಲ. ಇಂಥ ಒಂದು ಸತ್ಸಂಗಕ್ಕೆ ನೀವೆಲ್ಲರೂ ಇಲ್ಲೇ ಕೂಡಿದ್ದೀರಿ. ಇದು ಬಹಳ ದೊಡ್ಡ ಕೆಲಸ, ಪುಣ್ಯದ ಕೆಲಸ. ಪರಮಾತ್ಮ ನಿಮಗೂ ಕೂಡ ಅಂಥ ಒಂದು ಎಲ್ಲ ರೀತಿಯಿಂದ ಅನುಕೂಲ ಆಗುವಂಥ ಒಂದು ಒಳ್ಳೆಯದನ್ನು ನಿಮಗೆ ದಯಪಾಲಿಸಲಿ ಅಂತ ಹೇಳಿ ಹಾರೈಸಿ, ಗುರುವಿನ ಕೃಪೆ ನಿಮಗೆಲ್ಲರಿಗೂ ಹಾರೈಸಿ, ಇದಕ್ಕೆ ಪೂರಕವಾಗಿ ಇಂಥ ಒಂದು ಎಲ್ಲ ರೀತಿಯಿಂದ ಅನುಕೂಲತೆ ಮಾಡಿಕೊಟ್ಟಂಥ ಮಾನವೀಯ ಪರಿವಾರಕ್ಕೂ ಕೂಡ ಗುರುವಿನ ಕೃಪೆ ಆಗಲಿ ಎಂದು ಹಾರೈಸಿ ಇವತ್ತಿನ ಕಾರ್ಯಕ್ರಮ
ರೇಣು